बाबा पूछ रहे हैं अच्छे पुरुषार्थी के लक्षण क्या होंगे। अच्छे पुरुषार्थी किसको कहेंगे? इधर भी नंबरवार है ना, ऊंच मध्यम और कनिष्ठ। तो अच्छे ऊंचा पुरुषार्थ दो ही बातों का है ना। तो बाबा कहते हैं जो अच्छे पुरुषार्थी होंगे वो सदैव पास विधानर होने का, माला में आने का लक्ष्य रखेंगे। वो लक्ष्य प्रमाण लक्षण क्या चाहिए? एक बाबा में दिल लगी रहे। एक बाबा में दिल लगना माना ये मासिक अगर नहीं है, एक की श्रीमत, एक की बल भरोसा। और वो तब होगा जब देह सहित देह के सब संबंधों को भूल याद करेंगे। ಒಳ್ಳೆ ಪುರುಷಾರ್ಥಿ ಮಕ್ಕಳ ಚಿಹ್ನೆ ಏನಂದ್ರೆ ಒಳ್ಳೆ ಪುರುಷಾರ್ಥಿಗಳು ಯಾವಾಗ್ಲೂ ಪಾಸ್ ವಿಧಾನರಾಗೋ ಲಕ್ಷ್ಯ ಇಟ್ಕೋತಾರೆ. ಸ್ಕೂಲಲ್ಲೂ ಹಂಗೆ ತಾನೆ, ಒಳ್ಳೆ ಸ್ಟೂಡೆಂಟ್ಸ್ ಯಾವಾಗ್ಲೂ ನನ್ನ ರ್ಯಾಂಕ್ ಬರ್ಬೇಕಂತ. ಇದೂ ಯೂನಿವರ್ಸಿಟಿ, ಇದು ಪಾಠಶಾಲೆ, ನಮಗೆ ಲಕ್ಷ್ಯ ಇರಬೇಕು. ಇನ್ನೊಂದು ಏನಂದ್ರೆ ಸದಾ ಆನರಬಲಿ ಪಾಸ್ ಆಗ್ಬೇಕಂದ್ರೆ ಒಬ್ಬ ತಂದೆಯ ನೆನಪಲ್ಲಿ ಸದಾ ಒಬ್ಬರ ಜೊತೆ ಒಬ್ಬರ ಬಲ ಭರವಸೆಯಲ್ಲಿರೋದು. ಒಬ್ಬರ ಜೊತೆ ಬುದ್ಧಿ ಅಂದ್ರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನ ಮರಿಬೇಕಾಗತ್ತೆ. ಸೊ ಈ ಪುರುಷಾರ್ಥ ಯಾರು ಮಾಡ್ತಾರೆ ಅವರು ಬಾಬಾವರಿಗೆ ಪ್ರಿಯ ಮಕ್ಕಳು. ಭಾಗ್ಯವಿದಾತನ ಮಕ್ಕಳಾಗಿ ನಾವು ಲಕ್ಷ್ಯ ಇಟ್ಕೊಂಡು ಸರಿಯಾಗಿ ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಬಾಬಾವ್ರಿಗೆ, ಟೀಚರ್ಗೆ ಮಕ್ಕಳು ಓದಿಲ್ಲ ಅಂದ್ರೆ ಇಷ್ಟ ಆಗಲ್ಲಲ್ವಾ. ಅಂಡ್ ಇಷ್ಟು ಟೈಮ್ ಕೊಟ್ಟು ಓದಿಸ್ತಾರೆ ಬಾಬಾವರು. मीठे बच्चे तुम ही सच्चे अलौकिक जादूगर हो, तुम्हें मनुष्य को देवता बनाने का जादू दिखाना है. ಮಧುರವಾದಂತಹ ಮಕ್ಕಳೇ, ನೀವೇನೇ ಸತ್ಯ अलौकिक जादूगर. एक्चुअली बाबा जादूगर बच्चों को कहता है, ನೀವು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡೋ ಜಾದೂ ತೋರಿಸ್ಬೇಕು. ಫಸ್ಟು ಸ್ವಯಂ ಆಗಬೇಕು. ತನ್ನಲ್ಲಿರೋ ದೇಹಾಭಿಮಾನ ಆಸುರಿ ಪ್ರವೃತ್ತಿ ಏನಿದೆ ಅದು ತೆಗಿಬೇಕು. ಬೇರೆಯವರನ್ನ ನಾವು ಮಾಡೋಕ್ಕಾಗಲ್ಲ ಎಲ್ಲಿವರೆಗೂ ನಾವಾಗಲ್ಲ, ನಮ್ಮಲ್ಲಿ ಪರಿವರ್ತನೆ ಬರಲ್ಲ. अच्छे पुरुषार्थी स्टूडेंट की निशानी क्या होंगी? ಒಳ್ಳೆ ಪುರುಷಾರ್ಥಿ ಸ್ಟೂಡೆಂಟ್ಸ್ ಚಿಹ್ನೆ ಏನಿರ್ಬೋದು? वो पास विद ऑनर होने का अर्थात विजय माला में आने का लक्ष्य रखेंगे. उनकी बुद्धि में एक बाप की ही याद होंगी. देह सहित देह के सब संबंधों से बुद्धियोग तोड़ एक से प्रीत रखेंगे. ऐसे पुरुषार्थी ही माला का दाना बनते. ಒಳ್ಳೆ ಪುರುಷಾರ್ಥಿ ಸ್ಟೂಡೆಂಟ್ ಅಂದ್ರೇನೆ ಪಾಸ್ ವಿಧಾನರಾಗಿ ವಿಜಯ ಮಾಲೆಯಲ್ಲಿ ಬರೋ ಲಕ್ಷ್ಯ ಇಟ್ಕೋತಾರೆ. ಅವ್ರು ಯಾವಾಗಲೂ ಒಬ್ಬ ತಂದೆಯ ನೆನಪಲ್ಲಿ ಬುದ್ಧಿಯೋಗವನ್ನ ಜೋಡಿಸಿರ್ತಾರೆ. ಒಬ್ಬ ಬಾಬಾ, ಒಬ್ಬನ ಬಲ ಭರವಸೆ, ಒಬ್ಬರ ಮೇಲೆ ಹೃದಯದ ಪ್ರೀತಿ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಬುದ್ಧಿಯೋಗ ತೆಗೆದು ಪ್ರೀತಿ ಒಬ್ಬರ ಜೊತೆ ಜೋಡಿಸೋದು, ಇದು ಮೂಲ ಪುರುಷಾರ್ಥ ಪಾಸ್ ವಿಧಾನರಾಗ್ಲಿಕ್ಕೆ. ದೇಹ ಸಹಿತ ದೇಕಿ ದುನಿಯಾ ಸುದ್ ಬುದ್ ಭೂಲ್ ಜಾಯ್. ಅಂತ ಪುರುಷಾರ್ಥಿಗಳೇನೆ ಮಾಲೆಯ ಮಣಿ ಆಗೋಕ್ ಸಾಧ್ಯ. ತುಂಬ ಇಂಪಾರ್ಟೆಂಟ್ ಮಾತು ಬಾಬಾವ್ರು ಏನು ಹೇಳ್ತಿದ್ದಾರೆ, ನಮಗೆ ಬಹಳ ಗಮನ ಇರಬೇಕಿದು. ಓಂ ಶಾಂತಿ. ವಿಜಯ ಮೂರೇ ಮಾತು ಹೇಳ್ತಿದ್ದಾರೆ ಬಾಬಾವ್ರು. ಲಕ್ಷ್ಯ ಸ್ಟ್ರಾಂಗ್ ಇದ್ರೆ ಅದಕ್ಕೆ ತಕ್ಕಂತೆ ಲಕ್ಷಣ ತಾನೇ ಬರುತ್ತೆ. ಲಕ್ಷ್ಯ ಇರ್ಬೇಕು ಮನುಷ್ಯನಿಗೆ. ಮಕ್ಕಳು ದೃಢ ಲಕ್ಷ್ಯ ಇಟ್ಕೋತಾರೆ, ನನ್ನ ರ್ಯಾಂಕ್ ಬರಲೇಬೇಕಂದ್ರೆ ಅವರು ಒಂದೇ ತೀರ್ತಾರೆ. ಅದಕ್ಕೇನು ಪುರುಷಾರ್ಥ ಮಾಡ್ತಾರೆ. ನಾವು ಎಲ್ಲದರಲ್ಲೂ ಅಂಟ್ಕೊಂಡು ಕೂತಿದ್ರೆ ಹೆಂಗ್ ಬಿಡೋದು ಅವ್ರು ಇನ್ನ ಮೆತ್ಕೋತಾರೆ.
ಬುದ್ಧಿ ಎಲ್ಲದರಿಂದ ಖಾಲಿ. ಬಾಬೂರು ಒಬ್ಬರ ನೆನಪಲ್ಲಿ ಸ್ಟ್ರಾಂಗ್ ಆಗಿ ಬುದ್ಧಿ ಯೋಗ ಜೋಡ್ಸಕ್ಕೆ ಇದು ತುಂಬ ಸೂಕ್ಷ್ಮ ಕರ್ಮ ಫಿಲಾಸಫಿ. ಬಾಬವ್ರಂತೆ ಬಾಬವ್ರ ಶ್ರೀಮತದ ಪ್ರಮಾಣ ನಾನು ಇದ್ರೇನೆ ಅಲ್ಲಿ ಜೋಡ್ಸಕ್ಕಾಗುತ್ತೆ. ಯಾಕೆ ಬಾಬಾ ಅಂದರೆ ಬಾಬವ್ರ ಕೈ ಶ್ರೀಮತ. ಇದು ಮೆಜಾರಿಟಿಗೆ ಅರ್ಥ ಆಗಲ್ಲ. ನಡೀತಾರೆ ಮನ್ಮಾನಿ, ಆಮೇಲೆ ಯೋಗ ಮಾಡ್ಬೇಕಂತಾರೆ, ಬಟ್ ಅಲ್ಲಿ ಯೋಗ ಮಾಡೋಕ್ಕಾಗಲ್ಲ. ಅದು ಆಟೋಮೆಟಿಕ್ ಲಾ ಅದು. ಸೊ ಅದಕ್ಕೆ ನೋಡ್ಕೊಳ್ಬೇಕು ನನಗೆ ಲಕ್ಷ್ಯ ಏನು. ಓಂ ಶಾಂತಿ. रूहानी बच्चों प्रति रूहानी बाप बैठ समझाते हैं. अब तुम रूहानी बच्चे जादूगर जादूगरनी बन गए हो, इसलिए बाप को भी जादूगर कहते हैं. ऐसा कोई जादूगर नहीं होगा जो मनुष्य को देवता बना दे. ये जादूगरी है ना, कितनी बड़ी कमाई कराने का तुम रास्ता बताते हो. ಇದು ತುಂಬ ಇಂಪಾರ್ಟೆಂಟ್ ಅಲ್ಲ. ಆತ್ಮೀಯ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಕುಳಿತು ತಿಳಿಸ್ತಿದ್ದಾರೆ. ಏನು ಹೇಳ್ತಿದ್ದಾರೆ, ನೀವು ಮಕ್ಕಳೆಲ್ಲ ದೊಡ್ಡ ಜಾದೂಗರ್ ಮಕ್ಕಳು. ಜಾದು ಎಷ್ಟು ದೊಡ್ಡ ಜಾದು, ಮನುಷ್ಯರಿಂದ ದೇವತೆ ಮಾಡೋದು ಎಷ್ಟು ದೊಡ್ಡ ಜಾದು ಅಲ್ಲ. ತಂದೆಯನ್ನು ಅದಕ್ಕೆ ಜಾದೂಗರ್. ಬಂದು ಅನ್ಯರನ್ನ ತನ್ನ ಸಮಾನ ಜಾದೂಗರ್ ಮಾಡ್ತಾರೆ ಎಲ್ಲ ಮಕ್ಕಳನ್ನ. ತುಂಬ ಇಂಪಾರ್ಟೆಂಟ್. कितनी बड़ी कमाई कराने का तुम रास्ता बताते हो. स्कूल में टीचर भी कमाई करना सिखलाते हैं. ತುಂಬ ಇಂಪಾರ್ಟೆಂಟ್ ಮಾತು ಬಾಬಾ ಹೇಳೋದು. ನೀವು ಎಲ್ಲ ಆತ್ಮಗಳಿಗೆ ಎಷ್ಟು ದೊಡ್ಡ ಸಂಪಾದನೆಯ ಮಾರ್ಗ ಹೇಳ್ತಿದ್ದೀರಾ. ಟೀಚರ್ ಏನು ಓದಿಸ್ತಾರೆ, ನಾಲೆಜ್ ಈಸ್ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ. ಪಢಾಯಿ ಹಿ ಕಮಾಯಿ. ಪಢಾಯಿ ವಿದ್ಯೆ ಇದೆಯಲ್ಲ, ಸಂಪಾದನೆ ಆಧಾರ. ಬಾಬವ್ರ ಮುರುಳಿ 4 ಸಬ್ಜೆಕ್ಟಿನ ಅತಿ ಹೈಯೆಸ್ಟ್ ವಿದ್ಯೆ. ಪ್ರತಿ ದಿನದ ಮುರುಳಿಯಲ್ಲಿ 4 ಸಬ್ಜೆಕ್ಟ್ ಇದೆ. ಇದನ್ನು ಯಾರು ಧಾರಣೆ ಮಾಡ್ತಾರೆ ಅವ್ರ ಸ್ಥಿತಿ ಸದಾ ಶ್ರೇಷ್ಠ ಇರುತ್ತೆ. ಅಷ್ಟು ಶ್ರೂಢ ನೋಡ್ಕೊಳ್ಬೇಕು ಬಾಬವ್ರು ಇದರಲ್ಲಿ ಧಾರಣೆಗೆ ಏನು ಹೇಳ್ತಾರೆ, ಯೋಗಕ್ಕೆ ಏನು ಹೇಳ್ತಾರೆ, ನಾಲೆಜ್ ಯಾವ್ಯಾವುದ್ರ ಬಗ್ಗೆ ಹೇಳಿದ್ರು, ಸೇವೆ ಪ್ರತಿ ಏನೇನು ಹೇಳ್ತಿದ್ದಾರೆ, ಇದು ಅದರಲ್ಲಿ ಟೈಟಲ್ಗಳೇನೇನು ಕೊಡ್ತಾರೆ, ಅದರ ನಶೆ ಇಡೀ ದಿನ. ಜಾದೂಗರ್ ನಶೆ ಏನು ಕಡಿಮೆ ನಶೆನಾ? ಸದಾ ವಿದ್ಯೆ ಸಂಪಾದನೆ. ನಾನು ಬರೀ ಸಂಪಾದನೆ ಮಾಡ್ತಾ ಇದ್ದೀನಿ. ತನ್ನ ಸಂಪಾದನೆ ನೋಡ್ಕೋಬೇಕು. ಇವತ್ತೇನೇನು ಜಮಾ ಆಯಿತು, ಎಷ್ಟು ಜಮಾ ಆಯಿತು ಅನ್ನೋದು ನೋಡ್ಕೋತಾ ಇರ್ಬೇಕು. ಭಕ್ತಿ ಮಾರ್ಗ ಕಿ ಕಥಾಯೇ ಶಾಸ್ತ್ರಾದಿ ಸುನ್ನ उनको पढ़ाई नहीं कहेंगे, उसमें कोई आमदनी नहीं है, सिर्फ पैसा खर्च करते. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ಭಕ್ತಿ ಮಾರ್ಗದ ಕಥೆಗಳೇನಿದೆ, ಶಾಸ್ತ್ರಗಳೇನಿದೆ, ಅದು ವಿದ್ಯೆ ಅಲ್ಲ, ಲಕ್ಷ್ಯನೇ ಇಲ್ಲಲ್ಲ. ಮತ್ತು ಅವ್ರು ಆಗಿ ಹೋಗಿದ್ದ ಕಥೆ, ರಾಮ ಹಂಗಿದ್ನಂತೆ, ಕೃಷ್ಣ ಹಂಗಿದ್ನಂತೆ, ನಾನೇನು ಮಾಡಬೇಕು ಜನ ಅನ್ನೋದು, ಅವರೇನೋ ಮಾಡಿ ಹೋದ್ರು ರೀ, ನಾವೇನು ಮಾಡೋದೀಗ ಅನ್ನೋ ಥರ. ಬಟ್ ಬಾಬಾ ಅದಂಗೆ ಹೇಳ್ತಿಲ್ಲ ಇಲ್ಲಿ. ನೀವು ಹಂಗೆ ಆಗಬೇಕು ದೇವತೆಗಳು, ಯಾಕೆಂದರೆ ನೀವೇ ಅದಾಗಿದ್ರಿ. ಇಲ್ಲಿ ಅಂದರೆ ಅದರಿಂದ ಯಾವ ಸಂಪಾದನೆನೂ ಇಲ್ಲ, ಬರೀ ಖರ್ಚು ಮಾಡ್ತಾರೆ. ಇವ್ರನ್ನ ಕರೆದು ಕತೆ ಹೇಳ್ಸಕ್ಕೆ ಎಷ್ಟು ಖರ್ಚು ಮಾಡ್ತಾರಲ್ವಾ. बाप भी समझाते हैं, भक्ति मार्ग का चित्र बनाते हैं, मंदिर आदि बनाते हैं. भक्ति करते करते तुम कितने पैसे ಖರ್ಚು कर दिया ಅಲ್ವಾ. ಮಂದಿರಗಳನ್ನು ಮಾಡಿಕೊಂಡು ಭಕ್ತಿ ಮಾಡ್ಕೊಂಡು ಎಷ್ಟೊಂದು ಹಣ ಖರ್ಚು ಮಾಡ್ಕೊಂಡು ಬಂದ್ಬಿಟ್ರಿ ಮಕ್ಕಳೇ ನೀವೆಲ್ಲ. टीचर तो फिर भी कमाई कराते हैं, आजीविका होती है. तुम बच्चों की पढ़ाई कितना ऊंची है. पढ़ना भी सबको है. तुम टीचर मनुष्य से देवता, तुम बच्चे मनुष्य से देवता बनने वाले हो. उस पढ़ाई से तो बैरिस्टर आदि बनेंगे, सो भी एक जन्म के लिए. कितना रात दिन का फर्क है. इसलिए तुम आत्माओं को शुद्ध नशा रहना चाहिए. यह है गुप्त नशा. बेहद के बाप की तो कमाल है, कैसे रूहानी जादूगर. ವಂಡರ್ಫುಲ್ ಅಲ್ಲ. ಅಲ್ಲಿ ಅವ್ರು ಎಷ್ಟೇ ಏನೇ ಮಾಡಲಿ ಖರ್ಚಾಗುತ್ತೆ ಹೊರತು ಸಂಪಾದನೆ ಇಲ್ಲ. ಫಿರ್ ಬಿ ಟೀಚರ್ ಏನಿದ್ದಾರೆ ಅವರು ಓದಿಸಿ ಒಂದಿಷ್ಟು ಸಂಪಾದನೆಯನ್ನು ಮಾಡ್ಕೊಳ್ಳೋಂಗೆ ಹೇಳ್ಕೊಡ್ತಾರೆ ಸ್ಕೂಲಲ್ಲಿ. ಬಟ್ ಅದು ಮಿತವಾದ ವಿದ್ಯೆ. ಬ್ಯಾರಿಸ್ಟ್ರ್ ಆಗ್ತಾರೋ, ಡಾಕ್ಟ್ರ್ ಆಗ್ತಾರೋ, ಒಂದು ಜನ್ಮನೂ ಫುಲ್ ಏನು ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ ಈ ವಿದ್ಯೆ
ಆ ವಿದ್ಯೆಗೆ ರಾತ್ರಿ ಹಗಲಿನ ವ್ಯತ್ಯಾಸ ಇದೆ. ನಮಗೆ ಎಷ್ಟು ದಿನ ರಾತ್ರಿ ಇದಕ್ಕೆ ಅಟೆನ್ಷನ್ ಕೊಟ್ಟು ಓದಬೇಕು, ನಮಗೆ ಎಷ್ಟು ನಶೆ ಇರಬೇಕು. ನಮ್ಮ ತಂದೆ ಇಡೀ ಕಲ್ಪದ ಆತ್ಮಕ್ಕೆ ಸಂಪಾದನೆ ಮಾಡಿಸ್ತಿದ್ದಾರೆ. ಈ ಜನ್ಮ ಬೈ ಜನ್ಮ ಗ್ಯಾರಂಟೀಡ್ ಕಿಂಗ್ಡಮ್. ನಿಮಗೆ ಕಿರೀಟ, ಡಬಲ್ ಕಿರೀಟಧಾರಿ ಮಾಡೋದು, ಪೂಜ್ಯರನ್ ಮಾಡೋದು ಗ್ಯಾರಂಟಿ. ಮಗ ನಾವು ಹೆಂಗೆ ಓದ್ಬೇಕು, ಎಷ್ಟು ಶುದ್ಧ ನಶೆ ಇರಬೇಕು. ಇದು ಗುಪ್ತ ನಶೆ, ಆತ್ಮನ ನಶೆ. ನಮ್ಮ ತಂದೆ ಬಂದು ಎಂಥ ಕಮಾಲ್ ಮಾಡ್ತಿದ್ದಾರೆ, ಎಂಥ ಜಾದೂ ಮಾಡ್ತಿದ್ದಾರೆ. ನಾವು ಕನಸಲ್ಲೂ ನೆನೆಸ್ಲಿಲ್ಲಲ್ಲ ನಾವು ಪೂಜ್ಯ ದೇವತೆಗಳಾಗ್ತೀವಿ. ಬಾಬೂರು ಬಂದು ಡೈರೆಕ್ಟ್ ಭಗವಂತ ಬಂದು ನಮ್ಮನ್ನು ಪಾತ್ರರನ್ನು ಮಾಡ್ತಾರೆ. ಇಡೀ ದಿನ ರಾತ್ರಿ ಎಷ್ಟು ಇದರ ಅಭ್ಯಾಸ. ಯಾಕೆಂದರೆ ನಾನು ಆತ್ಮ ಬಾಬೂರ ಜೊತೆ ಸಂಬಂಧ ಜೋಡಿಸ್ತೀನಿ. ನಾನು ಆತ್ಮನಿಗೆ ಧಾರಣೆ ಆಗಬೇಕು, ನಾನು ಆತ್ಮನಿಗೆ ನಶೆ ಇರಬೇಕು, ನಾನು ಆತ್ಮ ಸಂಪಾದನೆ ಮಾಡಬೇಕು. ನನ್ನ ಜ್ಞಾನ, ಗುಣ, ಶಕ್ತಿಗಳ, ಸತ್ಕರ್ಮಗಳ ಸಂಪಾದನೆ ಈಗಲೇ ಮಾಡಬೇಕು. ಇನ್ಯಾವಾಗಲೂ ನಾನು ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ತಾಕತ್ ಬೇಕು, ಎಲ್ಲರಿಗಿಷ್ಟ ಮಾಡ್ಬೇಕಂತ. ಆ ತಾಕತ್ ಬಾಬನಿಂದ ಸಿಗ್ತಾ ಹೋಗುತ್ತೆ. ನನ್ನ ತಂದೆ, ನಂದು ಅಧಿಕಾರ. ಇದು ನನಗೆ ಅರ್ಥ ಆಗಬೇಕು. ಬಾಬವ್ರು ಏನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ. तो रूह को याद करते करते सतो प्रधान बन जाना है. जैसे सन्यासी लोग कहते हैं तुम समझो मैं बेंस हूँ. ऐसा समझकर क्या हो गया, कोटी में बैठ गया. बोला मैं बेंस हूँ, कोटी से कैसे निकलूँ. अब बाप कहते तुम पवित्र आत्माएं थे, अब अपवित्र बने हो. फिर बाप को याद करते करते तुम पवित्र बन जाएंगे. ನೀವು ಆತ್ಮಗಳು, ತಂದೆ ನಿರಾಕಾರನನ್ನ ನೆನಪು ಮಾಡಿ ಮಾಡಿ ನೀವು ಆತ್ಮನೇ ಸತೋ ಪ್ರಧಾನನಾಗಬೇಕು. ಸನ್ಯಾಸಿ ನೋಡ್ರಿ, ಅದು ಸುಳ್ಳನ್ನು ಹೇಳ್ಕೊಟ್ರು. ನೀನು ನೋಡಪ್ಪ ಎಮ್ಮೆ, ಅವನು ಕೂತ್ಕೊಂಡ್ಬಿಟ್ಟ ಒಂದು ರೂಮಲ್ಲಿ, ನಾನು ಎಮ್ಮೆ ಅಂತ. ಆಚೆ ಬಾರು ಅಂತಂದ್ರೆ ನಾನು ಎಮ್ಮೆ, ನಾನು ಹೆಂಗೆ ಬರೋದು, ಬಾಗಿಲು ಚಿಕ್ಕದು ಅಂತ. ಬಾಬಾ ಹೇಳ್ತಾರೆ ಅದು ಸುಳ್ಳು, ಅವನು ಹೆಂಗೆ ಭ್ರಮೆಯಲ್ಲಿ ಬಂದ್ಬಿಟ್ಟ. ಇಲ್ಲಿ ನಾನು ಸತ್ಯ ಹೇಳ್ತಿದ್ದೀನಿ, ನೀವು ಪವಿತ್ರ ಆತ್ಮಗಳು, ನನ್ನ ಮಕ್ಕಳು, ನೀವು ಸತೋ ಪ್ರಧಾನ ಪೂಜ್ಯರು ಮಕ್ಕಳೇ. ಅದು ಅಭ್ಯಾಸ ಮಾಡಿ, ನಾನು ಪವಿತ್ರ ಆತ್ಮ, ನಾನು ಪವಿತ್ರ ಆತ್ಮ, ನಾನು ಪವಿತ್ರ ಶಾಂತ ಸ್ವರೂಪಾತ್ಮ, ಶಿವಬಾಬನ್ ಮಗು, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಇಡೀ ದಿನ ಇದನ್ನು ಬಯಾರ್ಟ್ ಮಾಡ್ರಿ, ಪರವಾಗಿಲ್ಲ, ನೀವು ಹಂಗೆ ಆಗ್ಬಿಡ್ತೀರ. ಬೇರೆ ಎಲ್ಲ ಸಂಕಲ್ಪ ಬಿಟ್ಟು ಇದನ್ನೊಂದೇ ಮಾಡ್ರಿ, ಹೋಗ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟು ಮಾಡೋಕ್ಕಾಗಲ್ವಾ ಮಕ್ಕಳೇ, ಇದು ರಿಯಲ್ ಅಲ್ವಾ. ಅಂದಾಗ ನೀವೀಗ ಅಷ್ಟು ಅಪವಿತ್ರರಾಗಿದ್ದೀರ. ನನ್ನನ್ನು ನೆನಪು ಮಾಡಿ ಮಾಡಿ ನೀವು ಪವಿತ್ರರಾಗಲೇಬೇಕೀಗ, ಕರ್ಕೊಂಡು ಹೋಗ್ಲೇಬೇಕು ನಿಮ್ಮನ್ನು ನಾನು. इस ज्ञान को सुनकर नर से नारायण अथवा मनुष्य से देवता बन जाते हो. देवताओं की भी सावर्निटी है ना. तुम बच्चे अब श्रीमत पर भारत में डीटी सावर्निटी स्थापन कर रहे हो. बाप कहते हैं अब मैं जो तुमको श्रीमत देता हूँ ये राइट है या शास्त्र की मत राइट है, जज करो. गीता है सर्वशास्त्र शिरोमणि श्रीमत भगवत गीता. ये खास लिखा है. अब भगवान किसको कहा जाए, जरूर सब कहेंगे निराकार शिव ही है. ತಂದೆ ಹೇಳಿದು, ಜ್ಞಾನ ಕೇಳಿ ನೀವು ನರನಿಂದ ನಾರಾಯಣ, ಮನುಷ್ಯರಿಂದ ದೇವತೆಗಳಾಗ್ಬಿಡ್ತೀರ. ದೇವತೆಗಳದೇ ರಾಜ್ಯ ಇತ್ತು, ಆ ರಾಜ್ಯ ಈಗ ತಗೋಬೇಕಲ್ವಾ. ಅದಕ್ಕೆ ಬಾಬಾ ಹೇಳೋದು, ನೀವು ಮಕ್ಕಳಿಗೆ ಗೊತ್ತು, ಶ್ರೀಮತದ ಮೇಲೆ ಭಾರತವನ್ನು ದೈವಿ ಸ್ವರಾಜ್ಯವನ್ನಾಗಿ ಸ್ಥಾಪನೆ ಮಾಡ್ತಿದ್ದೀವಿ. ಅದಕ್ಕೆ ಬಾಬೂರು ನಮ್ಮ ತಂದೆ ಶ್ರೀಮತ ಕೊಡ್ತಾ ಇದ್ದಾರೆ. ಜಡ್ಜ್ ಮಾಡಿ ಅಂತಾರೆ ನೋಡಿ, ಎಷ್ಟು ನಿರಹಂಕಾರಿ ಮಕ್ಕಳೇ. ನಾನೇನು ಶ್ರೀಮತ ಕೊಡ್ತೀನಿ, ರೈಟಾ ರಾಂಗ ನನ್ನ ಯೋಚನೆ ಮಾಡ್ರಿ. ಶ್ರೀಮತ್ ಭಗವದ್ಗೀತಾ ಶಾಸ್ತ್ರ, ಸರ್ವಶಾಸ್ತ್ರ ಶಿರೋಮಣಿ ಶ್ರೀಮತ್ ಭಗವದ್ಗೀತಾ ಅಂದರೆ ಎಲ್ಲದರಲ್ಲಿ ಶಿರೋಮಣಿ ಅಲ್ವಾ. ಖಾಸ್ ಅದನ್ನು ಬರೆದಿದ್ದಾರೆ. ಈಗ ಯಾರಿಗಾದರೂ ಹೇಳಿದ್ರೆ ಕನ್ಫ್ಯೂಷನ್ ಏನಂದರೆ, ಭಗವಂತ ಯಾರು, ಕೃಷ್ಣನ ಯಾರು, ಭಗವಾನ್ ವಾಚ್ ಅಂತ ಅಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ಭಗವಾನ್ ಅಂತ ಏನು ಹೇಳಿಲ್ಲ, ಇವ್ರು ಸೇರಿಸ್ಕೊಂಡಿರೋದು.
ಅದಕ್ಕೆ ಹೇಳ್ತಿದ್ದಾರೆ, ಎಲ್ಲರೂ ಒಪ್ಕೊಳ್ತಾರೆ ನಿರಾಕಾರ ಶಿವ ಪರಮಾತ್ಮನೇ ಭಗವಂತ ಅಂತ. ಯಾಕೆಂದ್ರೆ ಅಲ್ಲಿನೂ ಗಳಿಗೆ ಗೀತೆಯಲ್ಲಿ ಈಶ್ವರ ಈಶ್ವರ ಅಂತ ಹೇಳಿದ್ದಾರೆ. हम आत्माएं उनके बच्चे ब्रदर्स है, वो एक बाप है, बाप कहते हैं तुम सब आशिको मुझ माशुक को याद करते हो क्योंकि मैंने ही राजयोग सिखाया था, जिससे तुम प्रैक्टिकल में नर से नारायण बनते हो. वो तो कह देते हैं कि हम सत्य नारायण की कथा सुनते हैं. ತಂದೆ ಹೇಳೋದು, ನೀವು ತಂದೆ ಶಿವನ ಮಕ್ಕಳು, ಪರಸ್ಪರ ಸೋದರ ಸೋದರರು, ಬಾಯಿ ಬಾಯಿ. ನೀವು ಒಬ್ಬ ತಂದೆಯ ಮಕ್ಕಳಲ್ವಾ, ಇರೋದೊಬ್ಬರೇ ಅಪ್ಪ ಅಂತಂದ್ರೆ ಇನ್ನೆಲ್ಲ ಬ್ರದರ್ಹುಡ್ ತಾನೆ. ನೀವು ಪರಮಾತ್ಮ ಒಬ್ಬರಿಗೆ ಆಶಿಕ ಪ್ರಿಯತಮೆಯರು, ಒಬ್ಬ ತಂದೆ ಪ್ರಿಯತಮ. ನೀವು ಅವರನ್ನು ನೆನಪು ಮಾಡಲೇಬೇಕು, ಯಾಕೆಂದರೆ ನಾನೇ ರಾಜಯೋಗ ಕಲಿಸಿದ್ದೆ. ಈಗ ನೆನಪು ಮಾಡ್ತಿದ್ದೀರ ತಾನೆ? ಯಾವುದರಿಂದ? ತಂದೆ ನೆನಪಲ್ಲೇನಾದ್ರಿ ಪ್ರಾಕ್ಟಿಕಲಿ ನರ ನಾರಾಯಣನಾಗ್ಬಿಟ್ರಿ. ಅವ್ರೇನು ಹೇಳೋದು, ಸತ್ಯನಾರಾಯಣ ಕತೆ ಕೇಳ್ತಾ ಇರ್ರಿ ಅಂತ. ಬಾಬಾ ಹೇಳೋದು, ಏ ಕೊಯ್ ಸಮಜ್ತೆ ತೊಡೆ ಕಿ ಇಸ್ಸೆ ಹಮ್ ನರ್ ಸೆ ನಾರಾಯಣ ಬನೆಂಗೆ. ಅದೇನೋ ಯಾರೋ ಎಲ್ಲ ಕಳ್ಕೊಂಡ್ರು, ತಿರ್ಗಾ ಅವ್ರಿಗೆ ಸಿಕ್ತು ಅಂತ ಕತೆ ಕೇಳ್ಬಿಟ್ರಿ ಯಾರಾದ್ರೂ ನರ ನಾರಾಯಣನ ಹಾಕ್ತೀನಿ ಅಂದ್ಕೋತಾರ. ಅಲ್ಲಿ ಏನೋ ಕೇಳ್ಬಿಟ್ಟು ಪೂಜೆ ಮಾಡಿ ಎದ್ದೋಗ್ತಾರೆ ಎಲ್ಲರೂ. ಬಟ್ ಇಲ್ಲಿ ಬಾಬವರು ರಿಯಲ್ ಕತೆ ಯಾಕೆ ಹೇಳ್ತಿದ್ದಾರೆ ಅಂದರೆ, ಇದು ನನ್ನ ಆತ್ಮನ ಲಾಂಗ್ ಸ್ಟೋರಿ. ನಾನು ಹೆಂಗೆ ಪೂಜ್ಯ ಶ್ರೇಷ್ಠನಿದ್ದ ಆತ್ಮ ನಾನು ಹಿಂಗಾಗಿದ್ದೀನಿ ಅನ್ನೋದು ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು. ನೀವಿಲ್ಲಿ ಏನಾಗ್ತಿದ್ದೀರಾ? ಪ್ರಾಕ್ಟಿಕಲ್ ಆಗ್ತಿದ್ದೀರಲ್ವಾ. बाप तुम आत्माओं को ज्ञान का तीसरा नेत्र देते हैं जिससे आत्मा जान जाती है. शरीर बिगर आत्मा बात कर नहीं सकती. आत्माओं के रहने का स्थान को निर्वाण धाम कहा जाता है. तुम बच्चों को अब शांति धाम और सुखधाम को ही याद करना है. इस दुखधाम को बुद्धि से भूल जाना है. ನೋಡಿ, ಇಲ್ಲಿ ಜ್ಞಾನ ಸುಮ್ಮನೆ ನಮ್ಗೆ ಅರ್ಥ ಆಗ್ತಿಲ್ಲ. ನಮ್ಮ ತಂದೆ ಬಂದು ಜ್ಞಾನದ 3ನೇ ನೇತ್ರ ಕೊಡ್ತಿದ್ದಾರೆ. ಜ್ಞಾನದ ನೇತ್ರ ಯಾವ ಕಾರಣ ನಮ್ಗೆ ಅರ್ಥ ಆಗುತ್ತೆ. ಬಾಬವ್ರು ಏನು ಹೇಳ್ತಿದ್ದಾರೆ ಅದು ನಮ್ಗೆ ಅರ್ಥ ಆಗುತ್ತೆ, ಧಾರಣೆ ಆಗುತ್ತೆ. ಮಕ್ಕಳಿಗೆ ಏನು ಹೇಳ್ತಿದ್ದಾರೆ, ಮಕ್ಕಳೇ ನೀವು ಆತ್ಮಗಳು, ಆತ್ಮ ಶರೀರ ಇಲ್ಲದೆ ಮಾತಾಡೋಕ್ಕಾಗಲ್ಲ. ಆತ್ಮಗಳ ನಿವಾಸ ಸ್ಥಾನ ನಿರ್ವಾಣಧಾಮ, ಅಲ್ಲಿಂದ ನಾನು ಇಲ್ಲಿ ಬಂದಿದ್ದೀನಿ ಪಾಠ ಮಾಡೋಕ್ಕೆ. ಈಗ ಬರೀ ಶಾಂತಿಧಾಮ ಸುಖಧಾಮ ನೆನಪು ಮಾಡಿ ಮಕ್ಕಳೇ, ದುಃಖಧಾಮ ಮರೀರಿ. ಆತ್ಮಕ್ಕೂ ಒಬ್ಬ ಸಮಜ್ ಮಿಲಿ ಹೇ ರೈಟ್ ಕ್ಯಾ ರಾಂಗ್ ಕ್ಯಾ. ಈಗ ನಮಗೆ ಜ್ಞಾನ ಸಿಗುತ್ತಂದ್ರೆ ತಿಳುವಳಿಕೆ ಸಿಕ್ತು, ಏನು ಮಾಡಬೇಕು ಮಾಡಬಾರ್ದು ಇದು ನೋಡ್ಕೊಳ್ಬೇಕು. ನನಗೆ ಕರೆಕ್ಟ್ ನಿಜವಾಗ್ಲೂ ತಿಳುವಳಿಕೆ ಸಿಕ್ಕಿದೆಯಾ? ತಿಳುವಳಿಕೆ ಸಿಕ್ಕಿದ್ರೆ ಹಂಗೆ ಮಾಡ್ತಿದ್ದೀನ. ನಾನು ಸರಿಯಾಗಿ ಮಾಡ್ತಿಲ್ಲ ಅಂದರೆ ನನಗೆ ನನ್ನ ತಿಳುವಳಿಕೆಗೆ ಬಾಬವ್ರು ಕೊಡೋ ತಿಳುವಳಿಕೆ ಹೋಗಲಿಲ್ಲ. ಈಗ ದೇಹಾಭಿಮಾನ ಬಿಡ್ತಿಲ್ಲ, ಆಸುರಿ ಸಂಸ್ಕಾರಗಳನ್ನು ಬಿಡ್ತಿಲ್ಲ, ಸಂಬಂಧಗಳಲ್ಲಿ ಏರಾಫೇರಿ ಮಾಡೋದು ಬಿಡ್ತಿಲ್ಲ. ಯಾಕೆ? ಕಾರಣ ಇಷ್ಟೇ, ನನ್ನ ಬುದ್ಧಿಗೆ ಬಾಬವ್ರು ಹೇಳೋ ತಿಳುವಳಿಕೆ ಸಮಜ್ ಅದು ಬರಲಿಲ್ಲ. ನಾಳೆ ಬುದ್ಧಿನೇ ನಡೆಸ್ತೀವಿ, ಅದೇ ಸರಿ ಅಂದ್ಕೋತೀವಿ. ಇದು ಸರಿಯಲ್ಲ, ನುಕ್ಸಾನ್ ಆಗುತ್ತೆ ಇದರಲ್ಲಿ. ಕರಮ್ ಅಕರಮ್ ವಿಕರಮ್ ಕಾ ಭಿ ರಾಜ್ ಸಮಜಾಯ ಹೈ. ನಾನು ರೈಟ್ ರಾಂಗ್ ಏನು ಅಂತ ತಿಳಿಸೋದು ಅಷ್ಟೇ ಅಲ್ಲ, ಕರ್ಮ ಅಕರ್ಮ ವಿಕರ್ಮಗಳ ಗುಹ್ಯ ಗತಿಯನ್ನು ತಿಳಿಸಿದ್ದೀನಿ. ಸೋ ದ್ಯಾಟ್ ಸಂಗಮ ಯುಗದಲ್ಲಿ ನೀವು ಯಾವುದೇ ವಿಕರ್ಮ ಮಾಡಂಗಿಲ್ಲ ಅನ್ನೋ ಜ್ಞಾನನೂ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, बाप बच्चों को ही समझाते हैं और बच्चे ही जानते हैं और मनुष्य तो बाप को ही नहीं जानते. बाप कहते हैं ये भी ड्रामा बना हुआ है. रावण राज्य में सबके कर्म विकर्म ही होते हैं. सतयुग में कर्म अकर्म होते हैं. कोई भी पूछे वहाँ बच्चे आदि नहीं होते. बोलो उसको कहा ही जाता है वाइजलेस वर्ड. तो वहाँ ये 5 विकार कहाँ से आए? ಮೂಲ ಮಾತಲ್ವಾ.
ತಂದೆ ಹೇಳೋದು ರಾವಣ ರಾಜ್ಯದಲ್ಲೇನೆ ಕರ್ಮ ವಿಕರ್ಮ ಆಗೋದು, ಸತ್ಯುಗದಲ್ಲಿ ಕರ್ಮ ಕರ್ಮ. ಯಾಕೆ ಇಲ್ಲಿ ಮಾಡಿದ ಪುಣ್ಯ ಕರ್ಮಗಳ ಪ್ರಾರಬ್ಧ ಊಟ ಮಾಡ್ತೀವಲ್ಲ, ನ್ಯೂಟ್ರಲ್ ಆಕ್ಷನ್ಸು. ಬಾಬಾ ಹೇಳೋದು ಇದು ಡ್ರಾಮಾ ಮಾಡಲ್ಪಟ್ಟಿದೆ, ಈ ಅರ್ಧ ಕಲ್ಪ ಹಂಗೆ ಅರ್ಧ ಕಲ್ಪ ಹಿಂಗೆ. ಇಲ್ಲಿ ರಾವಣನ ಹತ್ರ ವಿಕರ್ಮ, ಅಲ್ಲಿ ಅಕರ್ಮ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರಾದರೂ ಕೇಳಿದ್ರೆ ಅವ್ರಿಗೆ ಹೇಳಿ ಸತ್ಯುಗದಲ್ಲಿ ಮಕ್ಕಳ ಜನ್ಮ ತಗೊಳಲ್ವಾ ಹೇಳಿ, ಅದು ನಿರ್ವಿಕಾರಿ ಜಗತ್ತಲ್ಲಿ ರಾವಣನೇ ಇಲ್ಲ ಅಂದಾಗ ಮಕ್ಕಳು ಜನ್ಮ ತಗೋತಾರೆ ಅಂದರೆ ಅಂಡರ್ಸ್ಟುಡ್ ಯೋಗ ಬಲದಿಂದ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ये बहुत सिंपल बात है, ये बाप बैठ समझाते हैं, जो राइट समझते हैं वो तो झट खड़े हो जाते, कोई भी नहीं समझते. ಕೆಲವರು ತಿಳ್ಕೊಳ್ತಾರೆ, ಕೆಲವರು ತಿಳ್ಕೊಳ್ಳಲ್ಲ. आगे चल समझ में आ जाएगा, क्षमा पर पतंगे आते हैं चले जाते फिर आते हैं, ये भी क्षमा है. सब जल कर खत्म होने हैं, ये भी समझाया जाता, बाकी क्षमा कोई है ही नहीं, वो तो कॉमन है. क्षमा पर पतंगे बहुत जलते हैं, दीपावली पर कितने छोटे छोटे मच्छर निकलते हैं और खत्म हो जाता है जीना और मरना. ಬಾಬೂರನ್ನ ಕ್ಷಮೆ ಅಂತ ಅದೊಂದು ಉದಾಹರಣೆ. ಕ್ಷಮೆ ದೀಪದ ಬೆಳಕಲ್ಲಿ ಪತಂಗಗಳೆಲ್ಲ ಬಂದು ಪಾಪ ಬಿದ್ದೋಗಿ ಸತ್ತೋಗುತ್ತೆ. ಕೆಲವೆಲ್ಲ ಮಾತ್ರ ಸುಮ್ಮನೆ ಹಂಗೆ ಚಕ್ಕರ್ ಹಾಕ್ಬಿಟ್ಟು ಹೋಗ್ತಾ ಇರುತ್ತೆ, ಬರ್ತದೆ ಚಕ್ಕರ್ ಹಾಕುತ್ತೆ ಹೋಗುತ್ತೆ, ಕೆಲವು ಬಂದು ಸತ್ತೋಗುತ್ತೆ. ಬಾಬಾವರು ಕ್ಷಮ ಅಂದರೆ ಹಂಗೆ ಯಾವುದೋ ಒಂದು ಬೆಳಕು ಬೆಂಕಿ ಅನ್ನೋ ಪ್ರಶ್ನೆ ಇಲ್ಲ. ತಂದೆಯನ್ನು ಅರ್ಥ ಮಾಡಿಕೊಂಡು ತಂದೆಯ ಮೇಲೆ ಬಲಿಹಾರಿಯಾಗಿ ಇಡೀ ವಿಶ್ವ ಸ್ವಾಹ ಆಗಬೇಕಾಗಿದೆ ಡೆಫಿನೆಟ್ಲಿ. ಬಟ್ ಅದಕ್ಕೆ ಮುಂಚೆನೆ ಯಾರು ಬಂದು ಬಾಬೋರಿಗೆ ಬಲಿಹಾರಿ ಆಗ್ತಾರೆ ಅವ್ರು ಪುಣ್ಯ ಪಡ್ಕೋತಾರೆ. बाप भी समझाते हैं पिछाड़ी में आकर जन्म ले और मर जाए, वो तो जैसे मच्छरों ಮಿಸಲ್ हो गया ना. ದೀಪಾವಳಿಯಲ್ಲಿ ಹೆಂಗೆ ಬೇಕಾದಷ್ಟೆಲ್ಲ ಬರ್ತವೆ, ಎಲ್ಲ ಹಂಗೆ ರಾತ್ರಿನೇ ಉಟ್ಕೊಳ್ಳುತ್ತೆ, ಹಂಗೆ ಸತ್ತೋಗುತ್ತೆ. ಹಂಗೆ ಲಾಸ್ಟಲ್ಲಿ ಈಗೀಗ ವಿನಾಶದ ಹತ್ತತ್ರ ಬರೋ ಆತ್ಮಗಳು ಬಂದರು, ಏನೋ ಜನ್ಮ ತಗೊಂಡ್ರು ಹೊರಟ್ಬಿಟ್ರು ವಿನಾಶದಲ್ಲಿ, ಅದು ಅವ್ರಿಗೇನು ಬೆಲೆನೇ ಇಲ್ಲ, ಎಲ್ಲ ಸೊಳ್ಳೆಗಳ ಥರ ಅಂತಾರೆ ಬಾಬವರು. तो बाप वर्षा देने आए हैं तो पुरुषार्थ कर पास विधानर होना चाहिए. अच्छे स्टूडेंट बहुत पुरुषार्थ करते हैं, ये माला भी पास विधानर्स की ही है. जितना हो सके पुरुषार्थ करते रहो, विनाश काले विपरीत बुद्धि कहते हैं. इस पर भी तुम समझा सकते हो, हमारी बाप के साथ प्रीत बुद्धि है. एक बाप के सिवाय हम और कोई को याद नहीं करते. क्या कहते बाबा? बाप कहते हैं देह सहित देह के सब संबंध जोड़ ಮಾಮೈಕಂ ಯಾದ್ ಕರೋ. ತುಂಬ ಇಂಪಾರ್ಟೆಂಟ್ ಮಾತಲ್ಲ. ಬಾಬಾ ಹೇಳ್ತಿರೋದು, ತಂದೆ ಹತ್ರ ಆಸ್ತಿ ತಗೊಳಕ್ ಬಂದಿದ್ದೀರಾ ಅಂದರೆ ಮಕ್ಕಳೇ ಅಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿ ನೀವು ಪಾಸ್ ವಿತ್ ಆನರ್ ಆಗಬೇಕು. ಲೌಕಿಕದಲ್ಲಿ ತಂದೆ ತಾಯಿ ಇರಲಿ ಟೀಚರ್ಸ್ ಆಗಲಿ ಏನು ಇಷ್ಟಪಡ್ತಾರೆ ಹೇಳಿ? ನಮ್ಮ ಮಕ್ಕಳೆಲ್ಲ ಪಾಸ್ ವಿತ್ ಆನರ್ ರ್ಯಾಂಕಲ್ಲಿ ಪಾಸ್ ಆಗ್ಬೇಕಂತ್ಕತ್ತಾರೆ. ಒಳ್ಳೆ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ, ಮಾಲೆಯಲ್ಲಿ ಬರೋ ಪಾಸ್ ವಿತ್ ಆನರ್ ಆಗೋ ಪುರುಷಾರ್ಥ ಮಾಡ್ತಾರೆ. ಮಕ್ಕಳೇ ಎಷ್ಟು ಸಾಧ್ಯನೋ ಪುರುಷಾರ್ಥ ಮಾಡಿ ವಿನಾಶ ಕಾಲೇ ವಿಪರೀತ ಬುದ್ಧಿ. ಇದರ ಮೇಲೇನೂ ನೀವು ತಿಳಿಸ್ಬೋದು. ಈಗ ನಮ್ಮದು ತಂದೆ ಜೊತೆ ಪ್ರೀತಿ ಬುದ್ಧಿ. ಈಗ ವಿನಾಶ ಹತ್ರ ಬಂದಿದೆ, ಬಾಬೂರನ್ನು ಯಾರು ನೆನಪು ಮಾಡಲ್ಲ, ವಿಪರೀತ ಬುದ್ಧಿ ಅಂತ ಆಯ್ತಲ್ಲ. ವಿಪರೀತ ಬುದ್ಧಿ ವಿನಶ್ಯಂತಿ, ಶ್ರೇಷ್ಠ ಪದವಿಯಿಂದ ವಿನಶ್ಯಂತಿ. ಇದು ನೆನಪು ಮಾಡ್ತಾನೇ ಇರ್ಬೇಕಂತಾರೆ. ನನ್ನನ್ನು ಬಿಟ್ಟರೆ ಬೇರೆ ಯಾರು ನೆನಪು ಬರಬಾರ್ದು. ಬಾಬಾ ಹೇಳೋದು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನಾನು ಒಬ್ಬನನ್ನು ನೆನಪು ಮಾಡಿ ಮಕ್ಕಳೇ. भक्ति मार्ग में बहुत याद करते आए हो, ये दुख करता सुख करता तो जरूर बाप सुख देने वाला है ना. स्वर्ग को कहा ही जाता है, सुखदाम बाप समझाते हैं मैं आया ही हूँ. ಏನಕ್ಕೆ ಬಂದಿರೋ ತಂದೆ? पावन बनाने. बच्चे जो काम चिता पर बैठ भस्म हो गए हैं, उस पर आकर ज्ञान की वर्षा करता हूँ. ನೀವು ಮಕ್ಕಳು ನಾವು ಇಡೀ ಕಲ್ಪ ಬಾಬಾವ್ರನ್ನ ಪ್ರೀತಿ ಮಾಡ್ಕೊಂಡು ಬಂದ್ವಿ. ಸತ್ಯಾತ್ರೇತಾಯುಗದಲ್ಲಿ ಗೊತ್ತಿರಲಿಲ್ಲ. ಬಟ್ ಬಾಬಾವ್ರು ಇಲ್ಲೇನು ಶ್ರೀಮತ ಕೊಟ್ಟರು ಅದರ ಪ್ರಮಾಣ ನಮ್ಮ ಜೀವನ ಇತ್ತು ತಾನೆ 2 ಯುಗ. ಆಮೇಲೆ ದ್ವಾಪರ ಬಂದ ತಕ್ಷಣನೇ ಬಾಬಾವ್ರ ಹಿಂದೆನೇ ಓಡಿದ್ದು.
ಬಾಬಾ ನೀನ್ ಎಲ್ಲಿದ್ಯಾ, ದುಃಖರ್ಥ ಸುಖಕರ್ತ, ನೀನ್ ಬಾ, ಪತಿತ ಪಾವನ ಬಾ, ಕರ್ಕೊಂಡು ಹೋಗು ಮನೆಗೆ, ಈ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಬಂದ್ವಿ. ಪ್ರೀತಿ ಮಾಡಿದೀವೋ ಇಲ್ವಾ? ಈಗ ರಿಯಲ್ ಆಗಿ ತಂದೆ ಬಂದ್ರೆ ಆ ಪ್ರೀತಿಯನ್ನ ಸರಿಯಾದ ರೀತಿಯಲ್ಲಿ ತಂದೆ ಕನೆಕ್ಷನ್ ಜೋಡಿಸಿ ನೆನಪು ಮಾಡಿ ಅವರಿಂದ ಎಲ್ಲ ತಗೋಬೇಕಾ ಬೇಡವಾ? ಈಗ ಏನಕ್ಕೆ ಓಡೋಗೋದೆಲ್ಲ ಕಡೆ ಬುದ್ಧಿ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನು ಬಂದಿರೋದೇ ಸುಖ ಕೊಡಕ್ಕೆ, ಸ್ವರ್ಗ ಸ್ಥಾಪನೆ ಮಾಡಿ ಸ್ವರ್ಗದ ಸುಖ ಸುಖಧಾಮಕ್ಕೆ ಕರ್ಕೊಂಡೋಗಿ ಬಂದಿದ್ದೀನಿ. ಬಂದಿರೋದೇನಕ್ಕೆ? ಪಾವನ ಮಾಡಕ್ಕೆ. ನೀವು ನನ್ನ ಮಕ್ಕಳೆಲ್ಲ ಕಾಮಚಿತೆಯಲ್ಲಿ ಕೂತು ಎಲ್ಲ ಭಸ್ಮೀಭೂತರಾಗ್ಬಿಟ್ರಿ. ನಾನು ಬಂದು ಜ್ಞಾನದ ಮಳೆ ಸುರಿಸಿ ಪಾವನ ಮಾಡ್ತೀನಿ ಅಂತ. ನೋಡಿ ಎಷ್ಟು ಪ್ರೀತಿ. ಅದಕ್ಕೆ ಶಾಸ್ತ್ರಗಳಲ್ಲಿದೆ, ಸಾಗರನ ಮಕ್ಕಳೆಲ್ಲ ಸುಟ್ಟು ಭಸ್ಮ ಆಗಿ ಹೋಗ್ಬಿಟ್ರು, ಸತ್ರು ಅಂತ. ತಿರ್ಗ ಬಂದವ್ರಿಗೆಲ್ಲ ನೀರಿಂಗ್ ಮಾಡಿ, ಸ್ಥೂಲ ನೀರಲ್ಲ ಇದು, ಜ್ಞಾನ ಅಮೃತ, ಜ್ಞಾನದ ಮಳೆ ಸುರಿಸಿದ್ರು. तुम बच्चों को योग सिखलाता हूँ, बाप को याद करो तो विकर्म विनाश होंगे. ನೋಡಿ, ಡೈರೆಕ್ಟ್ ನಾನೇ ಬಂದು ಯೋಗ ಕಲಿಸ್ತೀನಿ, ಯಾರನ್ನೂ ಕಳಿಸ್ಲಿಲ್ಲ. ನನ್ನ ಮಕ್ಕಳೆಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ ನಾನೊಬ್ಬನ ನೆನಪು ಮಾಡಿ ವಿಕರ್ಮ ವಿನಾಶ ಆಗತ್ತೆ. ಅಷ್ಟೇ ಅಲ್ಲ, ಏನು ತುಮ್ ಫರಿಷ್ಠಾನಕ್ಕೆ ಮಾಲೀಕ್ ಬನ್ ಜಾಯೆಂಗೆ, ನೀವು ಫರಿಷ್ಠಾನದ ಮಾಲೀಕರಾಗ್ಬಿಡ್ತೀರ ಮಕ್ಕಳೇ. ಎಷ್ಟು ಖುಷಿ ಇರಬೇಕು, ಎಷ್ಟು ಆನಂದ ಇರ್ಬೇಕು ನಿಮಗೆ. ನಮ್ಮ ತಂದೆ ಬಂದು ಓದಿಸ್ತಿದ್ದಾರೆ ಅಂತ. ತುಂಬಿ ಜಾದೂಗರ್ ಟೆಹರೇನಾ, बच्चों को नशा रहना चाहिए, हमारी ये सच्ची सच्ची जादूगरी है. कोई बहुत अच्छे होशियार जादूगर होते, क्या क्या चीज़ें निकालते हैं ये जादूगरी, फिर अलौकिक है. अर्थात सिवाय एक के और कोई सिखला ना सके. तुम जानते हो हम मनुष्य से देवता बन रहे हैं. ये शिक्षा आई ही नई दुनिया के लिए. उनको सतयुग न्यू वर्ल्ड कहा जाता है. ನೀವು ಮಕ್ಕಳಿಗೆ ನಶೆ ಇರಬೇಕು. ನೀವು ಜಾದೂಗರ್ ಅಂತ ಬಾಬಾ ಟೈಟ್ಲು ಕೊಡ್ತಾರೆ ಅಂದರೆ ಎಷ್ಟು ನಶೆ ಬರಬೇಕು. ನಾವು ಸತ್ಯ ಜಾದೂಗರ್ ಏನಕ್ಕೆ? ಮನುಷ್ಯರನ್ನ ಕೂತ್ಕೊಂಡು ದೇವತೆ ಮಾಡ್ತೀರಾ. ಅಲ್ಲಿ ಜಾದೂ ಮಾಡುವಾಗ ಇಲ್ಲೇನೋ ಇದು ಮಾಡಿ ಕಾಗದ ತಗೊಂಡು ನೋಟ್ ತೋರಿಸ್ತಾರೆ. ಅದೆಲ್ಲ ಆ್ಯಕ್ಚುಲಿ ರಿಯಲ್ ಏನಲ್ಲ. ಕಾಗದದಲ್ಲಿ ನೋಟ್ ಮಾಡಿದ್ರೆ ಇವತ್ತು ಬಡತನ ಯಾಕಿರ್ಬೇಕು ಭಾರತದಲ್ಲಿ? ಏನೇನೋ ವಸ್ತುಗಳು ತೆಗಿತಾರೆ. ನಿಮ್ಮ ಜಾದೂಗರಿ ಅಲೌಕಿಕ ಮಕ್ಕಳೇ. ತಂದೆ ಒಬ್ಬರನ್ನು ಬಿಟ್ಟರೆ ಇದ್ಯಾರು ಕಲ್ಸಕ್ಕಾಗಲ್ಲ. ಬುದ್ಧಿ, ಕಲ್ಲು ಬುದ್ಧಿನ ಅಲ್ಲಿ ಫ್ಲವರ್ ಬಂದ್ಬಿಡುತ್ತೆ. ಏನೋ ಪಾರಸ ಮಾಡಿಬಿಡ್ತೀರಾ, ಬುದ್ಧಿ ಚಿನ್ನ ಮಾಡಿಬಿಡ್ತಾರೆ ಬಾಬವರು. ಸ್ಥೂಲದ ವಿಷಯ ಅಲ್ಲ, ಅಷ್ಟು ಶ್ರೇಷ್ಠ ಮಾಡಿಬಿಡ್ತಾರೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ತುಮ್ ಜಾನ್ತೆ ಹೋ ಮನುಷ್ಯ ಸೆ ದೇವತಾ ಬನ್ ರಹೆ, ಈ ಶಿಕ್ಷಾ ಐಹಿ ನೈ ದುನಿಯಾ ಕೆ ಲಿಯೆ. ನೀವು ಮನುಷ್ಯರಿಂದ ದೇವತೆಗಳಾಗಕ್ಕೆ ಮಾಡೋಕ್ಕೇನೆ ಹೇಳ್ತಿದ್ದೀನಿ. ಈ ಶಿಕ್ಷಣ ಏನಿದೆ, ಹೊಸ ಜಗತ್ತಿಗೆ ಹೋಗ್ಲಿಕ್ಕೆ ಆ ದೇವತಾ ಜೀವನದಕ್ಕಿಂತ ಜಾಸ್ತಿ ಶ್ರೇಷ್ಠ ಜೀವನ ಇಲ್ಲಿದೆ. ಆ ಧಾರಣೆಗಳನ್ನು ಮಾಡಿ ಅಲ್ಲಿನ ಜೀವನ್ಮುಕ್ತಿಗಿಂತ ಶ್ರೇಷ್ಠ ಸುಖ, ಈಶ್ವರೀಯ ಸುಖ, ಅತೀಂದ್ರಿಯ ಸುಖ ಇಲ್ತಾನೆ. ಎಲ್ಲ ಅಲ್ಲಿನ ಪ್ರಾಪ್ತಿಗಳಿಲ್ಲಿ ಅನುಭವ ಆಗಬೇಕು. ಇಲ್ಲಿನ ನಮ್ಮ ಸ್ಥಿತಿನೇ, ಇಲ್ಲಿ ನಾವೇನೋ ಅದು ನನ್ನ ನೇರಳಿದ್ದ ಹಾಗೆ ಅಲ್ವಾ? ಅದರಿಂದ ಭವಿಷ್ಯಕ್ಕೆ ತಾನೇ ಅಯ್ಯೋ ಅಂತ ಅನ್ನೋದಲ್ಲ. ಈಗ ಇದಕ್ಕೆ ವಿದ್ಯೆ, ಆ ಗುಣಗಳು. ಬ್ರಾಹ್ಮಣ್ಸೋ ದೇವತಾ, ಬ್ರಾಹ್ಮಣ ಅಂದರೆ ದೇವತಾ ಸ್ವರೂಪದಲ್ಲಿ ಬದುಕೋರು ಅಂದಾಗ ಹಂಗಿರ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಾಬವರು. उनको सतयुग न्यू वर्ल्ड कहा जाता, अभी तुम संगम युग पर हो. ये संग पुरुषोत्तम संगम युग का किसको पता ही नहीं है, तुम कितना उत्तम पुरुष बनते हो. बाप आत्माओं को ही समझाते हैं. क्लास में भी तुम ब्राह्मणियां जब बैठते हो तो तुम्हारा काम है पहले पहले सावधान करना. ಸಾವಧಾನಿ ಬಾಬಾ ಬಂದ ತಕ್ಷಣ ಏನು ಕೊಡ್ತಾರೆ ಹೇಳ್ರಿ? ಅದನ್ನ ಮಕ್ಕಳಿಗೂ ಹೇಳ್ತಾರೆ, ನಿಮಿತ್ತರಿಗೆ. ನೀವೂ ಕೂತವರು ಸಾವಧಾನ ಏನು ಮಾಡಿ, ಭಾಯಿಯೋ ಬಹನೋ ಅಪ್ನೆ ಕೋ ಆತ್ಮ ಸಮಜ್ ಕರ್ ಬೈಠೋ, ಭಾಯಿಯೋ ಬಹನೋ ಆತ್ಮ ಸಮಜ್ಕೆ ಬೈಠೋ ಅಂತ ಹೇಳಿಸ್ತಿದ್ದಾರೆ ಬಾಬು. ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಆತ್ಮ ಅಂತೇಳಿ ಆತ್ಮ ಓಡೋಗ್ಬಿಡುತ್ತಾ ಏನು ಸಮಾಚಾರ?
ಅಟೆನ್ಷನ್ ಪ್ಲೀಸ್. ಆತ್ಮ ಅಂತ ತಿಳ್ಕೊಂಡು ನನ್ನ ತಂದೆ ನನ್ನ ಆತ್ಮಕ್ಕೆ ಓದಿಸ್ತಿದ್ದಾರೆ ಅಂತ ನೆನಪು ಮಾಡ್ತಿದ್ದೀರಾ? ಅಥವಾ ಬುದ್ಧಿ ಕೇಳ್ತಾ ಕೇಳ್ತಾ ಎಲ್ಲೋ ಓಡೋಗ್ಬಿಡುತ್ತೆ ಬುದ್ಧಿ. ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಿದ್ದಾರೆ ಬಾಬಾ? ನೀವು ಜಾದೂಗರ್ ಅಂತಿದ್ದಾರೆ, ನಿಮಗೆ ಎಷ್ಟು ದೊಡ್ಡ ಟೈಟ್ಲ್ ಕೊಡ್ತಿದ್ದಾರೆ ನಾವು ಮಕ್ಕಳಿಗೆ. ಇದೆಲ್ಲ ಈ ಶಿಕ್ಷಣ ವಂಡರ್ಫುಲ್ಲು. ಸತ್ಯುಗ ಹೊಸ ಜಗತ್ತು. ನೀವೀಗ ಸಂಗಮ ಯುಗದಲ್ಲಿದ್ದೀರಾ ಅಂದರೆ ಪುರುಷೋತ್ತಮ ಸಂಗಮ ಯುಗ. ಆತ್ಮ ಪುರುಷ ಉತ್ತಮನಾಗ್ತಕ್ಕಂಥ ಯುಗ. ಇದು ಯಾರಿಗೂ ಗೊತ್ತಿಲ್ಲ. ಮತ್ತೆ ಎಷ್ಟು ಉತ್ತಮರಾಗ್ತೀರಾ ಅದು ಅವ್ರಿಗೆ ಗೊತ್ತಿಲ್ಲ. ಏನು ಇಡೀ ಕಲ್ಪದಲ್ಲಿ ನೀವು ಉತ್ತಮರಾಗ್ಬಿಡ್ತೀರಲ್ವಾ? ಅರ್ಧ ಕಲ್ಪ ಚೈತನ್ಯದಲ್ಲಿ ಪೂಜೆ, ಆಮೇಲೆ ಅರ್ಧ ಕಲ್ಪ ಹಂಗ್ತಾನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವು ಕೂತಾಗ ಕ್ಲಾಸಿಗೆ ಮೊದಲು ಎಚ್ಚರ ಏನೋ ಆತ್ಮ ಅಂತ ತಿಳಿದು ಕೂತ್ಕೊಳ್ಳಿ. हम आत्मा इन आर्गन्स द्वारा सुनते हैं. 84 जन्मों का राज भी बाप ने समझाया है. कौन से मनुष्य 84 जन्म लेते हैं? सब तो नहीं लेंगे, इस पर भी कोई का ख्याल नहीं चलता है. जो सुना वो कह देते सत्य. हनुमान पवन से निकला सत्य. फिर दूसरों को भी ऐसी ऐसी बातें सुनाते रहते और सत सत कहते रहते. ಮನುಷ್ಯರು ಯಾರೇನು ಹೇಳಿದ್ರೆ ಸತ್ ಸತ್ ಅಂತಾರ್ತೆ. ಗಾಳಿಯಿಂದ ಯಾರಾದರೂ ಜನ್ಮ ತಗೊಳಕ್ಕಾಗತ್ತಾ? ಗಾಳಿ ಕಣ್ಣಿಗೆ ಕಾಣಿಸೋದೆ ಇಲ್ಲ. ಕಣ್ಣಿಗೆ ಕಾಣಿಸೋ ಬಾಲ ಇರೋ ಮನುಷ್ಯ ಹನುಮಂತ ಉಟ್ಕೊಂಡ್ಬಿಟ್ಟ. ಹೆಂಗೆ? ಮತ್ತೆ 84 ಜನ್ಮಗಳ ರಹಸ್ಯವನ್ನು ಬಾಬುವರಂತೂ ಹೇಳಿದ್ದಾರೆ. ಆತ್ಮ ಈ ಆರ್ಗನ್ಸಿಂದನೇ ಕೇಳುತ್ತೆ. ಯಾವ ಮನುಷ್ಯರು 84 ಜನ್ಮ ತಗೊಳ್ಳೋದು? ಮತ್ತು ಜ್ಞಾನದಲ್ಲಿ ಬರೋ ಎಲ್ಲರೂ 84 ಜನ್ಮ ತಗೊಳ್ಳಲ್ಲ. ಸೊ ತಗೊಳ್ಳೋರು ಯಾರು? ಇದ್ರ ಬಗ್ಗೆ ಲೌಕಿಕದಲ್ಲಿನೂ ಚಿಂತನೆ ಮಾಡಲ್ಲ. ನಾವು ಮಕ್ಕಳಂತೂ ವಿಚಾರ ಮಾಡಬೇಕು. ಆದಿಯಿಂದ ಬರೋ ಶ್ರೇಷ್ಠ ಆತ್ಮಗಳೇನೆ ಫುಲ್ 84 ಜನ್ಮ. ಫಸ್ಟ್ ಜನ್ಮದಲ್ಲಿ ಬರೋರು, ನೆಕ್ಸ್ಟ್ ಬರೋವ್ರದ್ದು ಒಂದು ಜನ್ಮ ಕಡಿಮೆ ಆಗ್ಬಿಡ್ತಲ್ಲ. ತ್ರೇತಾದಲ್ಲಿ ಬರೋವ್ರಿಗಂತೂ 8 ಜನ್ಮ ಕಡಿಮೆ ಆಗ್ಬಿಡ್ತು. ಎಷ್ಟು ದೊಡ್ಡ ಡಿಫ್ರೆನ್ಸ್ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ, ಲೌಕಿಕದವ್ರಿಗಂತೂ ಪಾಪ ಗೊತ್ತೇ ಇಲ್ಲ. ಏನು ಕೇಳಿದ್ರೆ ಸತ್ 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 ಅಂತಾರೆ. ಅವರು ಅದನ್ನು ರಾಂಗ್ ಕೇಳ್ತಾರ. ಹನುಮಂತನ ಸ್ಟೋರಿ ಇರಲಿ, ರಾಮನ ಸ್ಟೋರಿ ಇರಲಿ, ಎಲ್ಲರಿಗೂ ಹೇಳ್ಕೊಂಡು ಎಲ್ಲರೂ ಸತ್ ಅಂತ ತಲೆ ಅಲ್ಲಾಡಿಸ್ತಾರೆ. ಅಭಿ ತುಮ್ ಬಚ್ಚೋಂ ಕೋ ರಾಂಗ್ राइट और रॉन्ग को समझने की ज्ञान चक्षु मिली है, तो क्या करना है? जब ज्ञान की चक्षु मिला तो ರೈಟ್ ಕರ್ಮ ಹಿ ಕರ್ನಾ ಹೋತಾ. ನೀವು ಮಕ್ಕಳಿಗೆ ಸರಿ ಏನೋ ತಪ್ಪೇನು ಅಂತಕ್ಕಂತಹ ಜ್ಞಾನ ಸಿಕ್ತು. ಜ್ಞಾನದ ಚಕ್ಷು, ಜ್ಞಾನದ ಮೂರನೇ ಕಣ್ಣನ್ನು ಕೊಟ್ಟಿದ್ದೀನಿ ಅಂದರೆ ನೀವು ಸದಾ ರೈಟ್ ಕರ್ಮಗಳನ್ನೇ ಮಾಡಬೇಕು. ಈಗ ರಾಂಗ್ ಕರ್ಮಗಳಾಗುತ್ತೆ. ದೇಹಾಭಿಮಾನ ವಶ ಅಂದರೆ ಅಂಡರ್ಸ್ಟುಡ್. ನನ್ನ ಈ ಒಂದು ಜ್ಞಾನ ಚಕ್ಷು ಕೆಲಸ ಮಾಡ್ತಿಲ್ಲ, ಚರ್ಮ ಚಕ್ಷುನೇ ಕೆಲಸ ಮಾಡ್ತಿಲ್ಲ, ಬುದ್ಧಿ ಕೆಲಸ ಮಾಡ್ತಿಲ್ಲ. ಬುದ್ಧಿ ಲಾಕ್ ಆಗ್ಬಿಡ್ತು. तुम समझाते भी हो बेहद बाप से वर्षा ले रहे हैं, तुम सब पुरुषार्थ करो. वो बाप सभी आत्माओं का पिता है, तुम आत्माओं को बाप कहते हैं. अब मुझे याद करो. अपने को आत्मा समझो. आत्मा में ही संस्कार है. संस्कार ले जाते हैं. कोई का नाम छोटेपन में बहुत हो जाता है तो समझा जाता है इसने अगले जन्म में कोई ऐसे कोई कर्म किया है, कोई ने कॉलेज आदि बनाया है तो दूसरे जन्म में अच्छा पढ़ते. कर्मों का हिसाब किताब है ना. सत्युग में विक्रम की तो बात ही नहीं. तो ತಂದೆ ಹೇಳ್ತಿರೋದು, ನೀವು ಮಕ್ಕಳು ತುಂಬ ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ಯಾಕೆ? ಬಾಬೂರು ಎಲ್ಲವನ್ನು ತಿಳಿಸ್ತಿದ್ದಾರೆ. ನಿಮಗೆ ಗೊತ್ತಿದೆ ನಾವು ಬಾಬೂರಿಂದ ಆಸ್ತಿ ತಗೋತಿದ್ದೀವಿ ಅಂತ. खूब ಪುರುಷಾರ್ಥ ಮಾಡಬೇಕು. ಕೇಳಿಸ್ತಿದೆಯಾ ಎಲ್ಲರಿಗೆ? ಅಟೆನ್ಷನ್ ಪ್ಲೀಸ್. ತಂದೆ ಎಲ್ಲ ಆತ್ಮಗಳ ಪಿತ. ನೀವು ಆತ್ಮಗಳಿಗೆ ಬಾಬೂರು ಏನು ಹೇಳ್ತಿದ್ದಾರೆ? ಮಕ್ಕಳೇ, ನಾನು ಒಬ್ಬನನ್ನು ನೆನಪು ಮಾಡಿ. ನೆನ್ನೆನೂ ಇಡೀ ಮುರುಳಿಯಲ್ಲಿ ಪುನಃ ಪುನಃ ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ಒಬ್ಬ ತಂದೆಯನ್ನು ನೆನಪು ಮಾಡಿ, ಸರ್ವೀಸ್ ಮಾಡ್ತಾ ಇರಿ, ಸರ್ವೀಸ್ ಪ್ರತಿ ಜಿಗ್ರಿ ಇರಬೇಕು. ಎಷ್ಟೊಂದು 2 ಮಾತು ಬಿಟ್ಟರೆ ಬೇರೆ ಇರಲೇ ಇಲ್ಲ. ಅಷ್ಟೊಂದು ಹೇಳಿದ್ರು ಬಾಬವರು.
ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಆತ್ಮ ಆತ್ಮ ಅಂತ ಯಾಕೆ ತಿಳ್ಕೊಬೇಕಂದ್ರೆ, ನಾನು ಆತ್ಮ ಆದಾಗಲೇ ನನ್ನ ತಂದೆ ಪರಮಾತ್ಮ ನೆನಪು ಬರೋದು. ಯಾಕೆಂದರೆ ನಾನು ಆತ್ಮನಿಗೆ ಬಾಬವ್ರ ತಂದೆ. ಆತ್ಮನೇ ಸಂಸ್ಕಾರ ತಗೊಂಡೋಗೋದು, ಆತ್ಮದಲ್ಲೇ ಸಂಸ್ಕಾರ ಇದೆ ಅಂದರೆ, ಈಗ ಕೆಲವರು ಚಿಕ್ಕಂದಿನಿಂದನೇ ಹಿಂದಿನ ಜನ್ಮದ್ದು ತಗೊಂಡು ಬಂದ್ಬಿಡ್ತಾರೆ ಸಂಸ್ಕಾರ. ಒಬ್ಬೊಬ್ರು ಒಂದೊಂಥರ. ಕೆಲವರೆಲ್ಲ ಶಾಸ್ತ್ರ ಹೇಳ್ಬಿಡ್ತಾರೆ, ಕೆಲವರೆಲ್ಲ ಮಂತ್ರಗಳು ಹೇಳ್ಬಿಡ್ತಾರೆ. ಯಾರು ಕಲ್ಸ್ಕೊಟ್ಟಿರಲಿಲ್ಲ. ಇನ್ನು ಕೆಲವರು ಇನ್ನೇನೋ ಆರ್ಟ್ ತೋರಿಸ್ತಾರೆ. ಯಾಕೆಂದರೆ ಹಿಂದಿನ ಜನ್ಮದ್ದು. ಕೆಲವರು ಕಾಲೇಜ್ ಕಟ್ಟಿಸಿ ಬರ್ತಿರ್ತಾರೆ, ಫ್ರೀ ಕಾಲೇಜುಗಳು, ತುಂಬ ಬುದ್ಧಿವಂತರಾಗಿರ್ತಾರೆ. ಇದೆಲ್ಲ ಕರ್ಮದ ಲೆಕ್ಕ ಮಕ್ಕಳೇ ಅಂತಾರೆ ಬಾಬಾ. ಸತ್ಯುಗದಲ್ಲಂತೂ ವಿಕರ್ಮ ಆಗಲ್ಲ. ಕರ್ಮ್ ತೋ ಜರೂರ್ ಕರೆಂಗೆ, ರಾಜ್ಯ ಕರೆಂಗೆ, ಖಾಯೆಂಗೆ, परंतु उल्टा कर्म नहीं करेंगे. उनको कहा ही जाता है ರಾಮ್ ರಾಜ್ಯ यहाँ है ರಾವಣ ರಾಜ್ಯ. ಕರ್ಮ ಅಂತೂ ಅಲ್ಲಿ ಖಂಡಿತ ಮಾಡ್ತಾರೆ, ರಾಜ್ಯನೂ ಮಾಡ್ತಾರೆ, ಊಟ ಮಾಡ್ತಾರೆ, ಓಡಾಡ್ತಾರೆ. ಆದರೆ ಉಲ್ಟಾ ಕರ್ಮಗಳನ್ನು ಮಾಡಲ್ಲ. ರಾವಣ ರಾಜ್ಯದಲ್ಲೆಲ್ಲ ಬರೀ ಉಲ್ಟಾ ಕರ್ಮಗಳೇ ಆಗೋದು, ವಿಕರ್ಮಗಳೇ. ಎಷ್ಟು ವಿಚಿತ್ರವಾದ ಕತೆ ಅಲ್ವಾ ಇಲ್ಲಿ. ಅಭಿ ತುಮ್ ಶ್ರೀಮತ್ ಪರ್ ರಾಮ್ ರಾಜ್ಯ ಸ್ಥಾಪನ್ ಕರ್ ರಹೆ हो. श्रीमत कर क्या कर रहे हो? राम राज्य स्थापन कर रहे हो. वो है नई दुनिया. पुरानी दुनिया पर देवताओं की परछाई नहीं पड़ती. लक्ष्मी का जड़ चित्र उठाकर रखो तो परछाई पड़ेंगी, चैतन्य की नहीं पड़ सकती. तुम बच्चे जानते हो सबको पुनर्जन्म लेना ही पड़े. नार की कंगनी मना कुएं से पानी निकालने का एक विधि होती है ना, फिरती रहती है. ये भी तुम्हारा चक्र फिरता रहता. इस पर ही दृष्टांत समझाए. ಪವಿತ್ರತಾ तो सबसे अच्छी है. ತಂದೆ ಹೇಳ್ತಿರೋದು ಈಗ ರಾಮರಾಜ್ಯ ರಾವಣ ರಾಜ್ಯ ಎಷ್ಟು ದೊಡ್ಡ ಅಂತರ. ರಾಮರಾಜ್ಯದಲ್ಲಿ ಸತ್ಯುಗದಲ್ಲಿ ಇರೋದೇ ಎಲ್ಲ ಸತ್ಕರ್ಮ. ಇಲ್ಲಿನ ರಿಸಲ್ಟಲ್ಲಿ ಅಲ್ಲಿ ಅಕರ್ಮಗಳು ಮಾಡ್ತಾರೆ ಅಂದರೆ ಬೇರೆ ಕರ್ಮಗಳು ಹೆಚ್ಚು ಕಡಿಮೆ ಇರೋದೇ ಇಲ್ಲ. ಲಕ್ಷ್ಮಿ ಬಾಬಾ ಹೇಳ್ತಾರೆ, ಹಳೆಯ ಪ್ರಪಂಚದಲ್ಲಿ ಕಾಲಿಡಕ್ಕಾಗಲ್ಲ ಚೈತನ್ಯವಾಗಿ. ಯಾಕೆಂದರೆ ಪ್ರಕೃತಿ ಸತೋಗುಣಿ ಪ್ರಕೃತಿಯಲ್ಲೇನೆ ಸತೋಗುಣಿ ಆತ್ಮಗಳು ಕೆಳಗೆ ಬರೋಕ್ಕೆ ಸಾಧ್ಯ. ರೂಲ್ ಇಲ್ಲ. ಇಲ್ಲಿ ತಗೊಂಡು ಚಿತ್ರಗಳಿಡ್ತಾರೆ, ಚಿತ್ರದ ನೆರಳು ಬೀಳ್ಬೋದು ಅಷ್ಟೇ, ಬಿಟ್ಟರೆ ಚೈತನ್ಯವಾಗಿ ಯಾರೂ ಬರೋಕ್ಕಾಗಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲ ಪುನರ್ಜನ್ಮ ತಗೋತೀವಿ. ಈಗ ನಾರಿಂದ ಹಗ್ಗ ಮಾಡಿಬಿಟ್ಟು ನೀರನ್ನು ತಗೊಳ್ತಾರೆ ನೋಡಿ. ನೀರು ತಗೋತಾರೆ, ಗಾಳಿ ತಿರುಗ್ತಾನೆ ಇರುತ್ತೆ ಅಲ್ವಾ. ಹಂಗೆ ಜನ್ಮಗಳಲ್ಲಿ ನಾವು ಬರ್ತಾನೆ ಇರ್ತೀವಿ. ಹಂಗಲ್ಲ ನಾವು ಸತ್ಯಕ್ಕೆ ಹೋಗ್ಬಿಟ್ವಿ ಅಂತ ಅಲ್ಲೇ ಕೂತ್ಕೊಂಡ್ಬಿಡ್ತೀವಿ ಅಂತ. ಇದು ಬರೋದು ಹೋಗೋದು ಇದ್ದೇ ಇದೆ, ಚಕ್ರ ಅಂತ ನಡೀತಾನೆ ಇರುತ್ತೆ. ಇದಕ್ಕೆ ಇದ್ರ ಬಗ್ಗೆ ಎಲ್ಲ ಇವರು ಕತೆ ಹೇಳ್ತಾರೆ ಎಲ್ಲ ಕೂತ್ಕೊಂಡು. ಬಟ್ ರಿಯಲ್ ಜ್ಞಾನ ತಿಳಿಸ್ದೆ ಕನ್ಫ್ಯೂಸ್ ಮಾಡಾಕ್ಬಿಡ್ತು. ಬಾಬಾ ಹೇಳೋದು, ಈಗ ಸಂಗಮ ಯುಗದಲ್ಲಿ ಇದ್ದೀರಾ ಅಂದರೆ ಪವಿತ್ರತೆ ತುಂಬ ಶ್ರೇಷ್ಠ ಅಲ್ವಾ ಮಕ್ಕಳೇ. ಚಾಲೆಂಜ್ ಇರಬೇಕು. ನಾನು ಸರ್ವಶ್ರೇಷ್ಠ ಪವಿತ್ರ ಸ್ಥಿತಿಯನ್ನು ಪಡ್ಕೋತೀನಿ, ದೇಹಾಭಿಮಾನದ ಟ್ರೇಸ್ ಇರಕ್ಕೆ ಬಿಡಲ್ಲ. ಇದು ನಮ್ಮ ಜೊತೆನೇ ನಾವು ಚಾಲೆಂಜ್ ಮಾಡ್ಕೊಳ್ಬೇಕು. ನಾನು ಹಂಗೆ ಗುಪ್ತ ಆತ್ಮಾಭಿಮಾನಿಯಾಗೋ ಪುರುಷಾರ್ಥ ಮಾಡ್ತೀನಿ. ಅದಕ್ಕೆ ಹೇಳ್ತಿದ್ದಾರೆ, ಕುಮಾರಿ ಪವಿತ್ರ ಹೇ इसलिए सब उनके पांव पे पड़ते हैं. तुम हो प्रजापिता ब्रह्मा कुमार कुमारिया. मेजॉरिटी कुमारियों की है इसलिए गायन है कुमारी द्वारा बाण मारवाए. यह है ज्ञान बाण तुम प्रेम से बैठ समझाते हो. बाप सतगुरु तो एक ही है. वो सर्व का सदगति दाता है. भगवान वाच मन मन आभव है. ये भी मंत्र है ना, इसमें ही मेहनत है. अपने को आत्मा समझ मुझ बाप को याद करो. यह है गुप्त मेहनत. ಮೂಲ ಮಾತೇನಂತಂದರೆ, ಕುಮಾರಿಯರು ಪವಿತ್ರವಾಗಿದ್ದಾಗ ನೋಡಿ ಎಲ್ಲರೂ ಕಾಲು ಬೀಳ್ತಾರೆ. ಆಮೇಲೆ ಅವ್ರು ಅಪವಿತ್ರ ಆದರೆ ಅವ್ರು ಹೋಗಿ ಎಲ್ಲರ ಕಾಲಿಗೆ ಬೀಳ್ಬೇಕು. ನೀವು ಮಕ್ಕಳು ಪ್ರಜಾಪಿತ ಬ್ರಹ್ಮನ ಮಕ್ಕಳು, ಪವಿತ್ರರು. ಕುಮಾರಿಯರ ಗಾಯನ ಇರೋದೇನೋ, ಭೀಷ್ಮ ಪಿತಾಮಹರಂಥವ್ರಿಗೇನೋ ಬಾಣ ಹೊಡೆದ್ರಂದ್ರೆ ಇದು ಇಲ್ಲಿನ ಮಾತು, ಸಂಗಮ ಯುಗದ್ದು. ಅದಕ್ಕೆ ಬಾಬಾ ಹೇಳೋದು, ಇದು ಜ್ಞಾನದ ಬಾಣ, ಬೇರೆ ಬಾಣ ಅಲ್ಲ. ಯಾಕೆಂದರೆ ನೀವು ಪ್ರೀತಿಯಿಂದ ಕುಳಿತು ತಿಳಿಸ್ಕೊಡ್ತೀರಾ. ತಂದೆ ಸದ್ಗುರು ಒಬ್ಬರೇನೆ, ಯಾರು ಸರ್ವರ ಸದ್ಗತಿದಾತ. ಸೊ ಅವರು ಸದ್ಗತಿಯ ಮಾರ್ಗ ಹೇಳಿದ್ದಾರೆ ಅಂದರೆ ನಮ್ಮ ಕರ್ತವ್ಯ ಎಲ್ಲರಿಗೆ ಪ್ರೀತಿಯಿಂದ ಜ್ಞಾನ ಹೇಳೋದು. ಇದು ಇಂಪಾರ್ಟೆಂಟ್ ಅಲ್ವಾ.
ಯಾಕೆಂದರೆ ಬಾಬೋರ್ ಸಿಂಪಲ್ ಆಗಿ ಮನ್ಮನ ಭವ ये भी मंत्र है, इसमें ही मेहनत है. ಭಗವಾನ್ ವಾಚ್ ಮನ್ಮನಾಭ, ಮನಸ್ಸನ್ನ ನನ್ನಲ್ಲಿಡಿ ಮಕ್ಕಳೇ. ಮನಸ್ಸನ್ನ ಒಬ್ಬನಲ್ಲಿಡೋದೇನೆ ಪರಿಶ್ರಮದ ಪುರುಷಾರ್ಥ. ಏನು ಹೆಂಗ್ ಮನಸ್ಸನ್ನಿಡೋದು? अपने को आत्मा समझ बाप को याद करो, ये गुप्त मेहनत है. ತನ್ನನ್ನು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ಇದೇ ಗುಪ್ತವಾದ ಪರಿಶ್ರಮ. ಆತ್ಮ ಹಿ ತಮೋ ಪ್ರಧಾನ್ ಬನಿ ಹೇ, फिर सतो प्रधान बनना है. बाप ने समझाया है आत्मा है और परमात्मा अलग रहे बहुकाल. जो पहले पहले बिछड़े हैं मिलेंगे भी पहले उनको. इसलिए बाप कहते लाडले सिकिलदे बच्चों, बाप जानते हैं कब से भक्ति शुरू की है. आधा आधा है, आधा कल्प ज्ञान, आधा कल्प भक्ति. ಅಂದರೆ ನೀವು ಯಾಕೆ ನೆನಪು ಮಾಡ್ಬೇಕಂದ್ರೆ, ನೀವು ಆತ್ಮನೇ ಸತೋ ಪ್ರಧಾನರಿದ್ದವ್ರು ಆತ್ಮನೇ ತಮೋಗುಣಿ ಆಗಿದೆ, ತಿರ್ಗಾ ನೀವು ಸತೋಗುಣಿ ಆಗಲೇಬೇಕು. ಅದಕ್ಕೆ ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ. ಗಾಯನೂ ಹಂಗೆ ಇದೆಯಲ್ಲ, ಆತ್ಮ ಪರಮಾತ್ಮ ತುಂಬ ಸಮಯ ದೂರ ಇದ್ದರು, ಸದ್ಗುರು ದಳಾಳಿಯಾಗಿ ಸಿಕ್ಕಿದಾಗ ಮಿಲನ ಆಯಿತು ಅಂತ. ನೀವು ಮೊದಲು ನನ್ನಿಂದ ದೂರ ಆದ್ರಿ, ಪರಮಧಾಮದಿಂದ ಇಳಿದ್ಬಿಟ್ರಿ ಸತ್ಯಯುಗದಲ್ಲಿ, ಅದಕ್ಕೇನೆ ನಿಮ್ಮನ್ನೇ ಬಂದು ಫಸ್ಟ್ ಮೀಟ್ ಮಾಡ್ತೀನಿ ನಾನು. ಯಾರೆಷ್ಟು ಮೊದಲು ಇಳಿದ್ರೋ ಅಷ್ಟು ಬೇಗ ಬಾಬೂರವ್ರನ್ನ ಮೀಟ್ ಮಾಡ್ತಾರೆ. ಬಾಬಾ ಏನು ಹೇಳ್ತಾರೆ? ಲಾಡಲೇ ಸಿಕ್ಕಿಲದೇ ಬಚ್ಚೆ, ನನ್ನ ಅತಿ ಪ್ರಿಯ ಮುದ್ದು ಮಕ್ಕಳು, ಅಗಲಿ ಹೋಗಿ ಸಿಕ್ಕಿದಂಥ ಮಕ್ಕಳು. ನಿಮ್ಮ ತಂದೆಗೆ ಗೊತ್ತು ಯಾವಾಗಿಂದ ನೀವು ಭಕ್ತಿ ಶುರು ಮಾಡಿದ್ರಿ. ಅರ್ಧರ್ಧ ಭಕ್ತಿ, ಅರ್ಧ ಕಲ್ಪ, ಅರ್ಧ ಕಲ್ಪ ಜ್ಞಾನ. दिन रात 24 घंटे में भी 12 घंटे है ना, AM ಅಂಡ್ 12 PM. ಬಾಬಾ ನೋಡಿ ಹೆಂಗೆ ಹೇಳ್ತಿದ್ದಾರೆ. ಮಾರ್ನಿಂಗಿಗೆ ಏನಂತಾರೆ? ಬೆಳಗ್ಗೆಯಿಂದ 12 ಗಂಟೆವರೆಗೂ AM ಅಂತಾರೆ, ಆಮೇಲೆ PM ಅಂತಾರೆ. ಅದಕ್ಕೆ ಹೇಳ್ತಾರೆ आधा है ना, कलब भी आधा आधा है. ब्रह्मा का दिन, ब्रह्मा की रात, ಎಲ್ಲ आधा आधा. फिर कलयुग की आयु इतने लंबे क्यों दे दिया? ಯಾವಾಗ 12 ಗಂಟೆ ಬೆಳಗ್ಗೆಯಿಂದ 12 ಗಂಟೆ, ಸಂಜೆ 13 ಗಂಟೆ ಅಂತ ಯಾರು ಹೇಳಲಿಲ್ಲಲ್ಲ. ಎಲ್ಲ ಕರೆಕ್ಟಾಗಿ ಅರ್ಧರ್ಧ. ಹಂಗೆ ಕಲ್ಪನೂ ಅರ್ಧ ಅರ್ಧ ತಾನೇ ಕರೆಕ್ಟಾಗಿರೋದು. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬವರು? ಇದು ಮತ್ತೆ ಏನಕ್ಕೆ ಇವರೆಲ್ಲ ಉಲ್ಟನ್ ಸುಲ್ಟ ಬರೆದ್ಬಿಟ್ರು? ಕಲಿಯುಗದ ಆಯುಷ್ ಜಾಸ್ತಿ, ಬ್ರಹ್ಮನ ರಾತ್ರಿ, ಇದೆಲ್ಲ. ಅಭಿ ತುಮ್ ರೈಟ್ ರಾಂಗ್ ಬತ್ಲಾ ಸಕ್ತೆ ಹೋ, ಶಾಸ್ತ್ರ ಸಭೆ ಭಕ್ತಿ ಮಾರ್ಕೆ, ಫಿರ್ ಭಗವಾನ್ ಆಕರ್ ಭಕ್ತಿ ಕಾ ಫಲ ದೇತೆ. ಈಗ ನೀವು ಮಕ್ಕಳೆಲ್ಲರಿಗೆ ರೈಟ್ ಹೇಳ್ತೀರಾ, ಪರಮಾತ್ಮ ಬಂದು ಭಕ್ತಿಯ ಫಲ ಜ್ಞಾನ ಕೊಡ್ತಾ ಇದ್ದಾರೆ. ಭಕ್ತೋಂಕ ರಕ್ಷಕ ಕಹಾ ಜಾತ. ರಿಯಲ್ ಭಕ್ತರು ಯಾರು ಆದಿಯಿಂದ ಮಾಡ್ಕೊಂಡು ಬಂದರು, ಭಕ್ತರ ರಕ್ಷಕ ಭಗವಂತ. आगे चल तुम सन्यासियों आदि को बहुत प्यार से बैठ समझाएंगे. तुम्हारा फॉर्म तो वो भरेंगे नहीं, माँ बाप का नाम लिखेंगे वे नहीं, कोई कोई बताते हैं. बाबा जाकर पूछते थे क्यों सन्यास किया, कारण बताओ. विकारों का सन्यास करते तो घर का भी सन्यास करते. अभी तुम सारी पुरानी दुनिया का सन्यास करते हो. ತಂದೆ ಹೇಳೋದು, ನೀವು ಮಕ್ಕಳು ಈಗಂತೂ ಸನ್ಯಾಸಿಗಳಿಗೂ ಕೂತು ಎಲ್ಲ ತಿಳಿಸ್ಕೊಡ್ತಾ ಇದ್ದಾರಲ್ವಾ. ಮೊದಲ ಆದಿಯಲ್ಲಿ ಅವರೆಲ್ಲ ಬರ್ತಾ ಇರಲಿಲ್ಲ. ನೀವು ಫಾರ್ಮ್ ತುಂಬಿಸಿ ಅಂತಂದರೆ ಅವ್ರು ಯಾರು ಫಾರ್ಮು ತುಂಬಿಸಲ್ಲ, ಹೆಸರು ಬರೆಯಲ್ಲ, ಏನು ಮಾಡಲ್ಲ. ತಂದೆ ತಾಯಿಗಳದ್ದು ಹೆಸರು ಬರೆಯಲ್ಲ. ಬ್ರಹ್ಮ ಬಾಬಾ ಹೋಗಿ ಕೇಳೋರಂತೆ ಸನ್ಯಾಸ ಯಾಕೆ ಮಾಡಿದ್ರು. ವಿಕಾರಗಳ ಸನ್ಯಾಸ ಮಾಡೋದಕ್ಕೆ ಮನೆ ಮಠನೂ ಸನ್ಯಾಸ ಮಾಡಿದ್ರು. ಬಟ್ ನೀವು ಮಕ್ಕಳು ಇಡೀ ವಿಶ್ವದ ಸನ್ಯಾಸ, ಹಳೆ ಜಗತ್ತಿನ ಸನ್ಯಾಸ ಮಾಡ್ತೀರ. ನೈ ದುನಿಯಾ ಕಾ ತುಮಕೋ ಸಾಕ್ಷಾತ್ಕಾರ ಕರಾ ದಿಯಾ ಹೈ, वो है वाइजलेस वर्ल्ड. हेवनली गॉड फादर हेवन स्थापन करने वाला, फूलों का बगीचा बनाने वाला. कांटों को फूल बनाते हैं. नंबर 1 कांटा है काम कटारी. काम के लिए कटारी कहते, क्रोध का भूत कहेंगे. देवी देवता डबल हिल सकते. निर्विकारी देवताओं के आगे विकारी मनुष्य सब माथा टेकते हैं. अब तुम बच्चे जानते हो हम यहाँ आए ही है पढ़ने के लिए. ಈಗ ನೀವು ಏನಕ್ಕೆ ಹಳೆ ಜಗತ್ತು ಬಿಟ್ರಿ? ವಿಕಾರಗಳ ಸನ್ಯಾಸ ಆಟೋಮೆಟಿಕ್. ಯಾಕೆಂದರೆ ಹೊಸ ಪ್ರಪಂಚದ ಬಾಬಾ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ.
ಅದು ಎಷ್ಟು ಪವಿತ್ರ ನಿರ್ವಿಕಾರಿ ಜಗತ್ತು. ನಾವಲ್ಲಿ ಹೆಂಗಿದೀವಿ ಅನ್ನೋದು ಗೊತ್ತಾದ ಮೇಲೆ ಆಟೋಮೆಟಿಕ್ ಇದು ಕೊಳಕೋತು ಅಂತ ಗೊತ್ತಾಗೋಯ್ತಲ್ವಾ. ಸೊ ದೇಹಾಭಿಮಾನದಲ್ಲಿ ನೀವು ಕಾಲಿಡಂಗಿಲ್ಲ. ಅದರಲ್ಲಿ ನೀವು ಹೂಗಳಾಗಬೇಕು. ನಾನು ಹೂದೋಟವನ್ನು ಸ್ಥಾಪನೆ ಮಾಡ್ತೀನಿ. ಸತ್ಯುಗ ಹೂದೋಟ, ಎಲ್ಲ ನೀವು ಫ್ಲವರ್ಸು. ಮುಳ್ಳುಗಳು, ವಿಕಾರಗಳ ಮುಳ್ಳಿಲ್ಲ. ಅದರಲ್ಲಿ ದೊಡ್ಡ ಮುಳ್ಳೇನು? ಕಾಮವಿಕಾರ, ಆಮೇಲೆ ಕ್ರೋಧ. ನೀವು ಡಬಲ್ ಅಹಿಂಸಕರು. ಅಂದರೆ ಕಾಮದ ಹಿಂಸೆನೂ ಇಲ್ಲ, ಕ್ರೋಧದ ಹಿಂಸೆನೂ ಇಲ್ಲ. ಅದರಿಂದ ಬಾಬಾ ಹೇಳ್ತಾರೆ, ನೀವಿಲ್ಲಿ ಬಂದು ಚೆನ್ನಾಗಿ ಓದಕ್ಕೆ ಬಂದಿದ್ದೀರಾ ಅಂದರೆ ಚೆನ್ನಾಗಿ ಓದ್ರಲ್ಲ. बाकी उन सत्संगो आदि में जाना वो तो कॉमन बात है. ईश्वर सर्वव्यापी कह देते. बाप कभी सर्वव्यापी होता है क्या? बाप से तुम बच्चों को वर्षा मिलता है. बाप आकर पुरानी दुनिया को नई दुनिया स्वर्ग बनाते हैं. कोई तो नरक को नरक भी नहीं मानते. साहूकार लोग समझते हैं फिर स्वर्ग में क्या रखा है. हमारे पास तो इतना धन, महल, विमान आदि सब कुछ है. हमारे लिए यही स्वर्ग है. नरक उनके लिए है जो ಕಿಚಡೆ में रहते हैं. ನೋಡ್ರಿ, ಇದು ಜನಗಳಿಗೆ ತಪ್ಪು ಕಲ್ಪನೆ. ಅವರಿಗೆ ಸ್ವರ್ಗದ ಒಂದಿಷ್ಟು ಯೋಚನೆನೇ ಇಲ್ಲಲ್ಲ. ಅದಷ್ಟು ನಿರ್ವಿಕಾರಿ ಪ್ರಪಂಚ. ವಿಕಾರಿ ಮನುಷ್ಯರು ಹೋಗಿ ಅವ್ರ ಕಾಲಿಗೆ ಬೀಳ್ತಾರೆ ಅಂದರೆ ಡೆಫಿನೆಟ್ಲಿ ಅವ್ರಿಗಿಂತ ಇವ್ರಿಗಿಂತ ಅವ್ರ ಶ್ರೇಷ್ಠರು ತಾನೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಈಗ ನೀವು ಮಕ್ಕಳಿಗೆ ಗೊತ್ತು, ಮನುಷ್ಯರಿಗೆ ಎಷ್ಟಾದರೂ ಹೇಳಿ ಸತ್ಸಂಗಗಳಲ್ಲಿ ಎಲ್ಲ ಕಲಿಸೋದೇನೆ ಏರಫೇರಿಕೆ ಮಾತುಗಳು. ಪರಮಾತ್ಮ ಸರ್ವವ್ಯಾಪಿ. ಬಾಬಾ ಹೇಳ್ತಾರೆ, ನಾನು ಹೆಂಗೆ ಸರ್ವವ್ಯಾಪಿ ಆಗೋಕ್ಕಾಗುತ್ತೆ? ನೀವು ಮಕ್ಕಳಿಗೆ ನನ್ನಿಂದ ಆಸ್ತಿ ಸಿಗುತ್ತೆ. ನೀವು ತಂದೆ ಹತ್ರ ಬಂದು ಹಳೇ ಪ್ರಪಂಚದಿಂದ ಹೊಸ ಪ್ರಪಂಚ ಸ್ವರ್ಗವನ್ನು ಮಾಡ್ತೀರಾ. ತಂದೆ ಬಂದು ಮಾಡ್ತಾರೆ ಅಂದರೆ ಅವ್ರ ಜೊತೆ ನೀವು ಮಾಡ್ತೀರಲ್ವಾ. ಕೆಲವರು ನರಕನ ನರಕ ಅಂತನೂ ಒಪ್ಕೊಳ್ಳಲ್ಲ. ಯಾಕೆಂದರೆ ಸಾಹುಕಾರ ಏನು ಅಂದ್ಕೋತಾರೆ, ನಮ್ಮದೆಲ್ಲ ಮೆಹಲ್ ಮಾಡಿ ಎಲ್ಲ ಇದೆ, ವಿಮಾನ ಇದೆ, ಬೇಕಾದಷ್ಟು ಧನ ಸಂಪತ್ತಿದೆ, ನಂದು ಇದೇ ಸ್ವರ್ಗ ಅಪ್ಪ, ಇನ್ನೊಂದು ಸ್ವರ್ಗ ಎಲ್ಲಿ ಬರುತ್ತೆ ಅಂತ. ಯಾರು ಕೊಳಕು ಕಿಚಡ್ ಪಟ್ಟಿಯಲ್ಲಿ ಇರ್ತಾರೆ ಅವ್ರಿಗೆ ನರಕ ಅಂತ. ಕ್ಯೂ ಈಗ ಇಷ್ಟು ಕಿಚಡ ಇದೆ, इसलिए भारत कितना गरीब कंगाल है, फिर रिपीट हिस्ट्री रिपीट होती. ಅದಕ್ಕೆ ಭಾರತ ಇಷ್ಟು ಕಂಗಾಲ ಬಡದೇಶ ಆಗೋಯ್ತು. ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ರಲ್ಲ. ನಮ್ಮ ಹತ್ರ ಇರೋ ಮೆಣಸು ತಂದ್ಬಿಟ್ಟು ಎಲ್ಲ ನಮ್ಮ ಹತ್ರ ಇರೋ ವಜ್ರ ವೈಡೂರ್ಯಗಳನ್ನು ಹೊತ್ಕೊಂಡು ಹೋಗ್ಬಿಟ್ರಲ್ಲ. ಇವ್ರು ಬಂದರು 200 ವರ್ಷ ಎಲ್ಲ ಇರೋ ಬರೋದೆಲ್ಲ ಬಾಚ್ಕೊಂಡು ಹೊಟ್ಟೋದ್ರು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಹಿಸ್ಟ್ರಿ ರಿಪೀಟ್ ಆಗಬೇಕಾಗುತ್ತೆ. ಈಗ ಸತ್ಯುಗ ಇತ್ತು, ಬರಲೇಬೇಕು. तुमको नशा रहना चाहिए. बाप हमको फिर से डबल सिरताज बनाते. पास्ट प्रेजेंट फ्यूचर को जान गए हो. सतयुग त्रेता की कहानी बाबा ने बताया है. फिर बीच में हम नीचे गिरते हैं. वाम मार्ग है विकारी मार्ग. अब फिर बाप आया है. तुम अपने को स्वदर्शन चक्रधारी समझते हो. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಇವಾಗ ಏನಂದ್ಕೊತಾ ಇದ್ದೀರಾ ನಿಮ್ಮನ್ನು ನೀವು? ಬಾಬಾ ಹೇಳೋದು, ನಿಮ್ಮನ್ನು ನೀವು ಸ್ವದರ್ಶನ್ ಚಕ್ರಧಾರಿ ಅಂತ ತಿಳ್ಕೊಳ್ತೀರಲ್ವಾ. ನಾನು ಬಂದಿದ್ದೀನಿ ನಿಮಗೆ ಜ್ಞಾನದ ಎಲ್ಲ ತಿಳಿಸ್ತಾ ಇದ್ದೀನಿ ಅಂತಂದರೆ ಜ್ಞಾನದ ಚಕ್ರ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ 3 ಕಾಲದ ಸೃಷ್ಟಿ ಚಕ್ರದ ಜ್ಞಾನ ನಾನು ಆತ್ಮನ ಸ್ವದರ್ಶನ ಮಾಡುತ್ತೆ. ನಾನು ಹೆಂಗಿದ್ದೆ, ಏನಾದೆ, ಯಾಕೆ ಹಿಂಗೆ ಆಗ್ಬಿಟ್ಟಿದ್ದೀನಿ, ತಿರ್ಗಾ ಏನಾಗಬೇಕು, ತನ್ನ ಸ್ವಸ್ವರೂಪದ ದರ್ಶನ. ಅದಕ್ಕೆ ಹೇಳ್ತಿದ್ದಾರೆ, ನಿಮಗೆ ನಶೆ ಇರಬೇಕು. ನನಗೆ ನಮ್ಮ ತಂದೆ ಬಂದು ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡ್ತಿದ್ದಾರೆ. ಇಡೀ ಜ್ಞಾನವನ್ನು ಬಾಬಾವ್ರು ತಿಳಿಸಿದ್ದಾರೆ. ಸತ್ಯುಗ್ ತ್ರೇತಾ ಕತೆ ಇದೆಯಲ್ಲ, ಎಲ್ಲ ಬಾಬಾ ಹೇಳಿದ್ದಾರೆ. ಮಧ್ಯದ ನಂತರ ಹೆಂಗೆ ಕೆಳಗಡೆ ಇಳಿದ್ಬಿಟ್ರಿ ಮಕ್ಕಳೇ, ವಾಮಾರ್ಗದಲ್ಲಿ ಬಂದ್ಬಿಟ್ರಿ, ಅರ್ಥಾತ್ ವಿಕಾರ ಮಾರ್ಗದಲ್ಲಿ ಬಂದ್ರಿ. ತಂದೆ ಬಂದಿದ್ದಾರೆ ಅಂದ್ರೇ ಕೈಗೆ ಏನು ಕೊಟ್ಟರು? ಮಾಯೆ ತಲೆ ತೆಗಿಲಿಕ್ಕೆ ಸ್ವದರ್ಶನ್ ಚಕ್ರ ಕೊಟ್ಟರು. ऐसे नहीं कि चक्र फिराते हो जिससे गला कट जाए. कृष्ण को चक्र दिखाते हैं ना दैत्य. ಅದೇ ದೊಡ್ಡ ತಪ್ಪು ಮಾಡಿದ್ದು. चक्र से क्या किया कृष्ण ने? दैत्यों को मारते रहते. ऐसी बात तो हो न सके. तुम समझते हो हम ब्राह्मण है स्वदर्शन चक्रधारी. हमको सृष्टि के आदि मध्य अंत का ज्ञान है.
ಅವರು ಕೃಷ್ಣ ಎಲ್ಲರ ತಲೆ ತೆಗೆದಿದ್ದು ಚಕ್ರ ಬಿಟ್ಟು ಅಂತ ತೋರಿಸ್ತಾರೆ. ಆ ಥರ ಮಾತಿರೋಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ಅಹಿಂಸಾ ಪರಮೋಧರ್ಮಿ ಅಂತ ಅವ್ರ ಮಹಿಮೆ, ಇನ್ನೊಂದು ಕಡೆ ಚಕ್ರ ಬಿಟ್ಟ ಅಂತ ಹೆಂಗೆ? ಬಾಬಾ ಹೇಳೋದು ಇದು ನಿಮಗೆ ಈಗ ಅರ್ಥ ಆಯಿತು. ನಮ್ಮ ತಂದೆ ನಮಗೆ ಸ್ವದರ್ಶನ್ ಚಕ್ರ ಕೊಟ್ಟಿದ್ದಾರೆ. ಬ್ರಾಹ್ಮಣರು ನಾವು ಸ್ವದರ್ಶನ್ ಚಕ್ರಧಾರಿ, ಸತ್ಯುಗದವರಲ್ಲ. ಯಾಕೆಂದರೆ ರಾವಣನನ್ನು ಮಾಯೆ ವಿಕ್ರಾಳ ರೂಪವನ್ನು ಸಮಾಪ್ತಿ ಮಾಡಬೇಕಲ್ವಾ. ನಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. वहाँ देवताओं को ये ज्ञान नहीं है, वहाँ ही सदगति, इसलिए उसको कहा जाता है दिन। रात में ही तकलीफ होती है ना, भक्ति में कितना हठयोग आदि करते हैं दर्शन के लिए। नवदा भक्ति वाले प्राण निकालने के लिए तैयार हो जाते हैं तो साक्षात्कार होता है। अल्प काल के लिए चाहना पूरी होती है ड्रामा अनुसार, बाकी ईश्वर कुछ नहीं करता। आधा कल्प भक्ति का पाठ चलता. ಬಾಬಾ ಯಾವಾಗಲೂ ನಿರಹಂಕಾರಿ. ದೇವತೆಗಳಿಗೆ ಈ ಜ್ಞಾನ ಇರಲ್ಲ. ಸ್ವದರ್ಶನದ ಜ್ಞಾನ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮಗೇನೆ, ಬ್ರಾಹ್ಮಣರಿಗಿರೋದು. ಅವರು ಸತ್ಯುಗದಲ್ಲಿ ಇರೋದೇ ಸದ್ಗತಿ, ದಿನ ಸುಖದಲ್ಲಿ ಇದಾರಲ್ವಾ. ರಾತ್ರಿ ಭಕ್ತಿ ಮಾರ್ಗದಲ್ಲೇನೆ ಎಲ್ಲ ಕಷ್ಟಗಳು, ಏರುಪೇರುಗಳು. ಭಕ್ತರು ಎಷ್ಟೆಲ್ಲ ಕಷ್ಟಪಡ್ತಾರೆ, ಹಠಯೋಗಿಗಳು ಹಠ ಮಾಡ್ತಾರೆ ದರ್ಶನ ಮಾಡ್ರಿ ಅಂತ. ಕೆಲವರು ಭಕ್ತರಂತೂ ನವದಾ ಭಕ್ತಿ ಮಾಡೋರು, ನೀನು ಇವಾಗ ನನಗೆ ದರ್ಶನ ಕೊಡ್ತೀಯೋ ಇಲ್ವೋ, ತಲೆ ತಕೊಂಡ್ಬಿಡ್ತೀನಿ ಅಂತ ಕೂತ್ಕೊಂಡ್ಬಿಟ್ರೆ ತಥಾಸ್ತು ಅಂತಾರೆ. ಬಾಬಾ ಹೇಳಿದ್ರೆ ಇದೆಲ್ಲ ಡ್ರಾಮಾನುಸಾರ ಆಗುತ್ತೆ, ಬಾಕಿ ಈಶ್ವರ ಕೂತ್ಕೊಂಡೇನು ಮಾಡಲ್ಲ ಅಂತ. ಅರ್ಧಕಲ್ಪ ಭಕ್ತಿಯ ಪಾರ್ಟ್ ನಡೆಯುತ್ತೆ. ಇದೆಲ್ಲ ಡ್ರಾಮಾನುಸಾರ ನಡೆಯುತ್ತೆ ಅಂದರೆ ಇಲ್ಲಿನೂ ಬಾಬಾ ಹೇಳ್ತಾರಲ್ಲ, ಎಲ್ಲ ಮಾಡಿಬಿಟ್ಟು ಮಕ್ಕಳೇ ಡ್ರಾಮಾನುಸಾರ ನಡೀತಿದೆ, ನಾನೇನು ಮಾಡ್ತಿದ್ದೀನಿ, ನನ್ನ ಪಾರ್ಟ್ ಅಂತಾರೆ. ಎಷ್ಟು ನಿರಹಂಕಾರಿ ಮನುಷ್ಯರಾದರೆ ಇಷ್ಟು ಮಾಡಿದ್ರೆ ಅಷ್ಟು ಹೇಳ್ಕೊಳ್ತಾರೆ. ಬಾಬಾ ಎಲ್ಲದೂ ಮಾಡಿ ನಾನೇನು ಮಾಡಿಲ್ಲ ಅಂತಾರೆ. ಎಷ್ಟು ದೊಡ್ಡ ಮಾತು. ಮತ್ತು ಎಲ್ಲದೂ ಮಾಡಿ ಮಕ್ಕಳಿಗೆ ಟೋಪಿ, ನನ್ನ ಮಕ್ಕಳೇ ನೀವೇ ಎಲ್ಲ ಮಾಡೋದಪ್ಪ ಅಂತಾರೆ. ಏನು ಹೇಳ್ತೀರಾ? ಅಷ್ಟು ನಿರಹಂಕಾರಿಗಳಾಗಿ ನಾವಿದ್ದೀವ? ನಾವು ಕೇಳ್ಕೋಬೇಕು. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। थैंक यू, शुक्रिया बाबा, गुड मॉर्निंग। धारणेगे इसी रूहानी नशे में रहना है कि बाबा हमें क्या कर रहे हैं, डबल सिरताज बना रहे हैं। बाबा हमें डबल सिरताज बना रहे हैं। हमें स्वदर्शन चक्रधारी ब्राह्मण पास्ट प्रेजेंट फ्यूचर का ज्ञान बुद्धि में रख कर चलना है। सारा दिन इड़ी दिन ಏನು ಮಾಡಬೇಕು? ಸ್ವದರ್ಶನ್ ಸದಾ ಈ ನಶೆಯಲ್ಲಿರಬೇಕು. ಬಾಬಾ ನಮ್ಮನ್ನು ಡಬಲ್ ಕಿರೀಟಧಾರಿಯನ್ನಾಗಿ ಮಾಡ್ತಿದ್ದಾರೆ. ನಾನು ಸ್ವದರ್ಶನ್ ಚಕ್ರಧಾರಿ ಬ್ರಾಹ್ಮಣ ಆತ್ಮನಾಗಿದ್ದೀನಿ. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂದ್ರೇನು? ಭೂತಕಾಲ ವರ್ತಮಾನ ಭವಿಷ್ಯ ಎಲ್ಲದರ ಜ್ಞಾನ ಬುದ್ಧಿಯಲ್ಲಿ ಇಟ್ಕೊಂಡು ನಡಿಬೇಕಾಗಿದೆ. ಇಡೀ ದಿನ ಇವತ್ತು ಚಾಲೆಂಜ್ ಮಾಡಿರಲ್ಲ, ನಾವು ಇಡೀ ದಿನ ಚಕ್ರ ತಿರುಗಿಸ್ತಾ ಇರ್ತೀನಿ ಬುದ್ಧಿಯಲ್ಲಿ, ಇನ್ನೇನು ಬರೋಕ್ಕೆ ಬಿಡಲ್ಲ ಅಂತ. ನೋಡ್ರಿ ಆಗುತ್ತೇನೋ, ಟ್ರೈ ಮಾಡ್ರಿ. ಕೇಳಿಸ್ತಿದೆಯಾ ಮನೆಯಲ್ಲಿ ಎಲ್ಲರಿಗೆ? ಟೆನ್ಷನ್ ಪ್ಲೀಸು. ಧಾರಣೆಗೆ ಹೇಳ್ತಿದ್ದಾರೆ ಬಾಬಾ. पास विद ऑनर होने के लिए बाप से सच्ची सच्ची प्रीत रखनी है। बाप को याद करने की गुप्त मेहनत करनी है। ಪಾಸ್ ವಿತ್ ಆನರ್ ಆಗಲಿಕ್ಕೆ ಒಬ್ಬ ತಂದೆ ಜೊತೆ ಸತ್ಯ ಸತ್ಯ ಪ್ರೀತಿ ಇಟ್ಕೋಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡೋ ಗುಪ್ತ ಪರಿಶ್ರಮ ಇರಬೇಕು. ಇದು ಇಂಪಾರ್ಟೆಂಟು. वरदान ಏನೋ? सर्व गुणों के अनुभवों द्वारा बाप को प्रत्यक्ष करने वाले अनुभवी मूर्त भवा. ಸರ್ವ ಗುಣಗಳ ಅನುಭವದ ಮುಖಾಂತರ ತಂದೆಯನ್ನು ಪ್ರತ್ಯಕ್ಷ ಮಾಡೋರೆ ಅನುಭವಿ ಮೂರ್ತಿಗಳು. ಗುಣಗಳಿಲ್ಲದೆ ಜೀವನ ವ್ಯಾಲ್ಯೂಬಲ್ ಆಗೋಕ್ಕಾಗೋದೇ ಇಲ್ಲ ಬಾಸು. ಬಾಬಾ ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ಅಂದ್ರೆ ಅವ್ರನ್ನ ಹೆಂಗೆ ತೋರ್ಸೋಕ್ಕಾಗುತ್ತೆ ಏನು ಗುಣ ಇಲ್ಲದೆ?
हाँ, जो बाप के गुण गाते हो उन सर्व गुणों के अनुभवी बनो। जैसे बाप आनंद का सागर है तो उसी आनंद के सागर की लहरों में लहराते रहो। जो भी संपर्क में आए उसे आनंद, प्रेम, सुख सब गुणों की अनुभूति कराओ। ऐसे सर्व गुणों की अनुभवी मूर्त बनो तो आप द्वारा बाप की सूरत प्रत्यक्ष हो, क्योंकि आप महान आत्माएं ही परम आत्मा को अपने अनुभवी मूर्त से प्रत्यक्ष कर सकते हो। ತಂದೆ ಏನು ಗುಣಗಳ ಸಾಗರ ಬಾಬಾ, ನೀನು ಶಾಂತಿ ಸಾಗರ, ಪ್ರೇಮ ಸಾಗರ, ಆನಂದ ಸಾಗರ ಅಂತ ಏನೇನು ಹೇಳ್ತೀರಲ್ಲ, ಅದರ ಅನುಭವಿಗಳಾಗಿ ತಂದೆ ಆನಂದ ಸಾಗರ ಅಂದರೆ ಆನಂದದ ಲೆಹರಲ್ಲಿ, ಅಲೆಗಳಲ್ಲಿ ಸದಾ ತೇಲ್ತಾ ಇರಿ. ಯಾರೆಲ್ಲ ಸಂಪರ್ಕದಲ್ಲಿ ಬರ್ತಾರೆ, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ನಿಮ್ಮಿಂದ ಆನಂದದ, ಪ್ರೇಮದ, ಈಶ್ವರೀಯ ಸುಖದ ಎಲ್ಲ ಗುಣಗಳ ಅನುಭವ ಮಾಡಿಸಿ. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋರಿಗೆಲ್ಲ ದುಃಖ ಶಾಂತಿ ಕೊಡಂಗಿಲ್ಲ. ಸರ್ವರಿಗೇನು ಮಾಡಬೇಕು? ಗುಣಗಳ ಅನುಭವಿ. ನಾವು ಸರ್ವ ಗುಣಗಳ ಅನುಭವಿ ಮೂರ್ತಿಯಾಗಿದ್ರೆ ತಾನೇ ಬೇರೆಯವ್ರಿಗೆ ಅನುಭವಗಳನ್ನು ಮಾಡ್ಸೋಕ್ಕಾಗುತ್ತೆ. ದ್ವಾರ ಬಾಪ್ ಕಿ ಸೂರತ್ ಪ್ರತ್ಯಕ್ಷ ಅಂತಿದ್ದಾರೆ ನೋಡ್ರಿ. ನೀವು ಮಕ್ಕಳ ಮುಖಾಂತರ ತಂದೆಯ ಮೂರತ್ ಪ್ರತ್ಯಕ್ಷ ಆಗಬೇಕು. ಆಗ ಯಾಕೆಂದರೆ ನೀವು ಮಹಾನ್ ಆತ್ಮಗಳೇ ಪರಮಾತ್ಮನ ತನ್ನ ಅನುಭವಿ ಮೂರತ್ತಿಂದ ಪ್ರತ್ಯಕ್ಷ ಮಾಡೋಕ್ಕೆ ಸಾಧ್ಯ. आप महान आत्मा यही परमात्मा को अपने अनुभवी मूर्त से प्रत्यक्ष कर सकते. ಬಾಬನ್ ಪರಿಚಯ ಇರೋದೇ ನಿಮಗೆ, ಅವ್ರ ಗುಣಗಳ ಪರಿಚಯನೂ ನಿಮಗೇನೆ ಇರೋದು. ನೀವು ಅನುಭವ ಮಾಡಿದ್ರೆ ತಾನೇ ಬೇರೆಯವ್ರಿಗೆ ಪ್ರಖ್ಯಾತ ಮಾಡೋಕ್ಕಾಗತ್ತೆ. ಒಂದೊಂದೇ ಗುಣಗಳ ಇಡೀ ದಿನ ಅನುಭವ ಮಾಡಿ, ಅನುಭವ ಮಾಡಿ ಕರ್ಮದಲ್ಲಿ ಗುಣ ಬರಬೇಕು, ಅವಾಗಲೇ ಅದು ಸಂಸ್ಕಾರ ಆಗೋದು. स्लोगन कारण को निवारण में परिवर्तन कर अशुभ बात को भी शुभ करके उठाओ. ಕಾರಣವನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಅಶುಭ ಮಾತುಗಳನ್ನು ಶುಭದಲ್ಲಿ ತಗೊಳ್ಳಿ, ಪರಿವರ್ತನೆ ಮಾಡ್ಕೊಳ್ಳಿ. ಏನೇ ನೆಗೆಟಿವ್ ಬಂತು, ದಾದಿಗಳ ಮುಂದೆ ಏನು ಬರಲಿಲ್ಲ, ಬ್ರಹ್ಮ ಬಾಬಾ ಅವ್ರ ಮುಂದೆ ಏನು ಬರಲಿಲ್ಲ, ತುಂಬಾ ಬಂತು. ಮಕ್ಕಳು ಎಷ್ಟು ನೆಗೆಟಿವ್ ಇದ್ರು ಎಲ್ಲ ಪಾಸಿಟಿವ್ ಆಗಿ ತಗೊಂಡ್ರಲ್ಲ. ಮಕ್ಕಳ ದೋಷ ಅಲ್ಲ, ಅವ್ರಿಗೆ ಗೊತ್ತಿಲ್ಲ, ನಿರ್ಬಲರು. ಅದರ ಕಾರಣಗಳು ಏನೇ ಪರಿಸ್ಥಿತಿ ಇರಲಿ ಅದರ ನಿವಾರಣೆ ಯೋಚನೆ ಮಾಡಿದ್ರು. ಹೊರಗೆ ಏನಾದರೂ ಬರಲಿ ನಾನು ಹೆಂಗಿರಬೇಕು ಅದು ಯೋಚನೆ ಮಾಡಿದ್ರು. ಅದರ ಫ್ಲೋ ಅಲ್ಲಿ ಓಡೋಗೋದಲ್ಲ, ತನ್ನ ಸ್ಥಿತಿಯನ್ನು ಸರಿ ಮಾಡ್ಕೊಂಡ್ರು. ಸೊ ಅಂದಾಗ ಡೆಫಿನೆಟ್ಲಿ ಅಶುಭನ ಶುಭದಲ್ಲಿ ಚೇಂಜ್ ಮಾಡ್ಕೊಂಡಂಗೆ ತಾನೆ ಕಾರಣ ನಿವಾರಣೆಯಲ್ಲಿ ಚೇಂಜ್ ಮಾಡೋದು. ಮೀಟೆ ಬಚ್ಚೆ ಕ್ಯಾ ಕರೋ. ನೀವು ಮಕ್ಕಳು ಸತ್ಯ ಅಲೌಕಿಕ ಜಾದೂಗರಾಗಿದ್ದೀರಾ. ನೀವು ಮನುಷ್ಯರನ್ನ ದೇವತೆ ಮಾಡೋ ಜಾದೂ ತೋರಿಸ್ಬೇಕಾಗಿದೆ. ಫಸ್ಟ್ ತನ್ನ ಮೇಲೆ ಜಾದೂ ತೋರಿಸ್ಕೋಬೇಕು ತಾನೆ. ಮನುಷ್ಯರಿಂದ ದೇವತೆ ಮಾಡೋ ಜಾದೂ ಏನಂತೀರ ಎಲ್ರೋ? हम जादू क्या दिखाएंगे सोचिए. ತನ್ನ ಸಂಪೂರ್ಣ ದೇಹಾಭಿಮಾನದ ಪರಿವರ್ತನೆ, ತನ್ನಾತ್ಮ ಸದಾ ಚಮಕೇಲಿ ಡ್ರೆಸ್ಸಲ್ಲಿರೋ ವಿಶೇಷ ಅನುಭವ ಇದು ಮಾಡಬೇಕಲ್ಲ. ದಿನಗಳು ಹೋಗ್ತಾ ಇದೆ ನೋಡ್ರಿ. ನವಂಬರ್ ಹೀಗೆ, ಅಕ್ಟೋಬರ್ ಈಗೀಗ ಶುರುವಾಗ್ಬಿಟ್ಟು ಎಂಡ್ ಆಗೋಯ್ತು. ಈಗೀಗ ನೋಡ್ರಿ 1ನೇ ತಾರೀಕು ಬಂದ್ಬಿಟ್ಟು ಇವತ್ತು 3ನೇ ತಾರೀಕು ಆಗೋಯ್ತು. ಹೆಂಗೆ ದಿನಗಳು ಹೋಗ್ತಿದೆ, ತಿಂಗಳುಗಳು ಹೋಗ್ತಿದೆ ಅನ್ನೋದು ಗೊತ್ತಾಗಲ್ಲ. ಹಾರ್ಕೊಂಡು ಹೋದಾಗ